ಮಾಡ್ತಿರೋದು ಪೂಜೆ, ಚಿತ್ರಾನ್ನ ಅಲ್ಲ. ಇವ್ರದ್ದು ಯಾವಾಗ್ಲೂ ಇದ್ದಿದ್ದೆ. ಟೈಮ್ ಆಯ್ತು ಅಂದ್ರೆ ಕೇಳಲ್ಲ. ರಾಜಾನೇ ಬೀಳ್ತಿಲ್ವಲ್ಲ. ಅಯ್ಯೋ, ಟೈಮ್ ಆಯ್ತು. ಓ ಮೈ ಗಾಡ್. ಹಾಯ್ ಕಲ್ಪನಾ. ಹಾಯ್ ರಮ್ಯಾ. ಕಾಲು ಇಲ್ಲ, ಮೆಸೇಜು ಇಲ್ಲ, ಫುಲ್ ಬಿಸಿ. ಏನಿಲ್ಲ ಕಡೆ, ನಮ್ಮ ಮಾವನ ಮಗನ್ ನೋಡಕ್ ಹೋಗಿದ್ದೆ. ಸರಿ, ಬಾಯ್. ಹಾಯ್ ಪದು. ಹಾಯ್ ಕಲ್ಪನಾ. ನನ್ ರಾಜನ್ ನೋಡ್ದ್ಯಾ? ಇಲ್ಲ, ನಾನೇ ನನ್ ರಾಜು ಬಂದಿಲ್ಲ ಅಂತ ಟೆನ್ಷನ್ ಆಗಿದ್ದೀನಿ. ಇದ್ರಲ್ಲಿ ನೀನ್ ಬೇರೆ. ಸುಮ್ನೆ ಹೋಗೆ. ಗುಡ್ ಮಾರ್ನಿಂಗ್ ಸೋನು. ಹಾಯ್. ಗುಡ್ ಮಾರ್ನಿಂಗ್. ಏನೇ ಯಾವಾಗ ನೋಡಿದ್ರು ಇವ್ನ ಅನ್ಕೊಂಡೆ ಕೂತಿರ್ತಿಯಲ್ಲೇ? ಇಲ್ಲ, ನಿಂತರ ಯಾವಾಗ್ಲೂ ಕಾಲೇಜ್ ಮುಗಿದ್ಮೇಲೆ ಕೈಯಲ್ಲಿ ರೋಸ್ ಇಟ್ಕೊಂಡು ತಿರ್ಗಕ್ಕಾಗತ್ತಾ? ಕಾಲೇಜ್ ಲೈಫ್ ಅಂದ್ಮೇಲೆ ಬಿಂದಾಸಾಗಿರ್ಬೇಕು. ಯಾವಾಗ್ಲೂ ಎಂಜಾಯ್ ಮಾಡ್ತಿರ್ಬೇಕು. ಇವಾಗ ಎಂಜಾಯ್ ಮಾಡ್ದೆ, ಇನ್ ಯಾವಾಗ ಎಂಜಾಯ್ ಮಾಡ್ತ್ಯಾ? ನಿನ್ಗಿಷ್ಟು ಭಯ ಇಲ್ವೇನೆ? ನಾನ್ ಯಾರಿಗೂ ಹೆದ್ರಲ್ಲ. ಐ ಡೋಂಟ್ ಕೇರ್. ಅಲ್ವಾ ಸೀನು? ಹೌದು. ಸರಿ, ನನ್ ರಾಜನ್ ನೋಡಿದ್ರಾ? ನಂಗೆ ಗೊತ್ತಿಲ್ಲ, ಹೋಗೆ ಡಿಸ್ಟರ್ಬ್ ಮಾಡಬೇಡ. ಮಗ ಹಿಸ್ಟ್ರಿ ಕ್ಲಾಸು ಬೋರ್ ಆಗಲ್ಲ. ಗುಡ್ ಮಾರ್ನಿಂಗ್ ನಾಗೇಂದ್ರ. ಗುಡ್ ಮಾರ್ನಿಂಗ್ ಕಲ್ಪನಾ. ಯುವರಾಜನ್ ನೋಡ್ದ? ಆ ಯುವರಾಜಂದು ಸಂತೋಷಂದು ಯಾವಾಗ್ಲೂ ಇದ್ದಿದ್ದೆಲ್ಲ ಗೇಮ್ ಬೆಟ್ಟಿಂಗು. ಇವನ್ ಸೋಲಲ್ಲ, ಅವನ್ ಗೆಲ್ಲಲ್ಲ. ಅದು ಗೊತ್ತಿರೋ ವಿಷಯ ತಾನೇ. ಸರಿ, ಈಗ ಅವರೆಲ್ಲಿದ್ದಾರೆ? ಕ್ಯಾಂಟೀನ್ ಅಲ್ಲಿ. ಓಕೆ ಬಾಯ್. ಓಕೆ ಬಾಯ್. He's just a Brasco, Dizzy Brasco.
ಆಡಿದ ಗೇಮ್ನಲ್ಲಿ ಲಕ್ಕು ಅವನ್ ಕೈ ಹಿಡಿತಿತ್ತು, ಬುದ್ಧಿ ಬ್ರೈಟ್ ಆಗಿತ್ತು, ಕಣ್ಣು ಕೈ ಕಾಲ್ಗಳು ಪಾದರಸ ತರ ಚಲಿಸ್ತಾ ಇದ್ವು. ಆದ್ರೆ ಈಗ ಅವನ್ ಲಕ್ಕೋ ಹೊರ್ಸಿ ಬುದ್ಧಿಗ್ ಭ್ರಾಂತಿ ಬರ್ಸಿ ಅವನ್ ಶಕ್ತಿಗೆ ಮುಕ್ತಿ ಹೇಳೋ ಟೈಮ್ ಬಂದಾಯ್ತು ಗುರು. ಇನ್ಮೇಲೆ ಏನಿದ್ರು ನಿಮ್ ಮುಖದಲ್ಲಿ ಸ್ಮೈಲ್ ಇರ್ಬೇಕು. ನಡಿ ಗುರು ಹೋಗೋಣ. ಡೈರಿನಲ್ಲೂ ಸೋಲು ಅನ್ನೋ ಪದನ 8 ಪೇಜಲ್ಲೂ ಬರ್ಕೊಳ್ಳೋದಿಕ್ಕೆ ಇಷ್ಟಪಡದೇ ಇರೋನು ನಾನು. ಕರೆಂಟ್ ವೈರು ನನ್ನ ಹಾಗೆ ಸಣ್ಣಗಿರುತ್ತೆ, ಅದನ್ನ ಟಚ್ ಮಾಡಿದ್ಮೇಲೆ ಗೊತ್ತಾಗೋದು ಅದ್ರ ಪವರ್ ಏನು ಅಂತ. ನಿನ್ ಕಣ್ಣಿಗೆ ಕಾಣಿಸೋ ಮೈನಸ್ಸೇ ನಂಗೆ ಪ್ಲಸ್ಸು. ನಾನು ಪ್ರಿಪೇರ್ ಆಗಿ ರಣರಂಗಕ್ಕಿಳಿಯಲ್ಲ, ಯುದ್ಧಕ್ಕೆ ಅಂತ ನಿಂತ್ಕೊಂಡ್ರೆ ಗೆಲ್ದೆ ಆಚೆ ಬರಲ್ಲ. ಈ ಗೆಲ್ಲೋ ರಾಜನ ಹೃದಯದ ಪಟ್ಟದರಸಿ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಲೈಫಿಗೆ ನಾನೇ ಸುಲ್ತಾನ, ಈ ಪ್ರೀತಿಗೆ ನಾನಂತೂ ದಿವಾನ, ಈ ಸ್ನೇಹವ ಎಲ್ಲೆಲ್ಲೂ ಹಂಚೋಣ, ಈ ಫೀಲ್ಡ್ ಅಲ್ಲಿ ನಂದೇ ಸಮಾನ. ನಾನಂದೋಡಲ್ಲ, ಮುಚ್ಕೊಂಡ್ ಸೈಡ್ ಬಿಡ್ಬೇಕಲ್ಲ, ಇನ್ಮೇಲೆ ನಂದೇ ರೂಲ್ಸು, ನಾನೇ ಬಾಸ್. ತಲೆ ಎತ್ತಿ ನಡೆವಾಗೆಲ್ಲ ತುಳಿಯೋರು ಇರ್ತಾರಲ್ಲ, ಇಂಥೋರ ನಡುವೆ ನಾನು ಎದ್ದು ಒತ್ತು ಗೆದ್ದು ಬರುವೆ. ಲೈಫಿಗೆ ನಾನೇ ಸುಲ್ತಾನ, ಈ ಪ್ರೀತಿಗೆ ನಾನಂತೂ ದಿವಾನ, ಈ ಸ್ನೇಹವ ಎಲ್ಲೆಲ್ಲೂ ಹಂಚೋಣ, ಈ ಫೀಲ್ಡ್ ಅಲ್ಲಿ ನಂದೇ ಸಮಾನ. One more time. Oh yeah, yeah, oh yeah, yeah. 1, 2, 3, come on. ಪ್ರತಿ ಗಳಿಗೆ ದೇವರ ಕೊಡುಗೆ, ಬಿಟ್ರೆ ಸಿಗದು ಎಂಜಾಯ್ ಮಾಡು ನೀ. ಈ ಪ್ರೇಮ ಬರೀ ಟೈಮ್ ಪಾಸ್, ಹುಡುಗಿ ಸಿಕ್ಕರೆ ದೂರ ಬೋಡು ನೀ. ಹೆತ್ತೋರು ಬೆನ್ನ ಹಿಂದೆ ಕನಸಿನಲ್ಲಿ ಕಣ್ಣ ಮುಂದೆ, ಲವ್ವಲ್ಲಿ ಬೀಳೋದಕ್ಕೆ ನಾವೆಲ್ಲ ಕೂಡಿ ಮಂದೆ. ನಾವು ಹುಡುಕೋ ಸಿಕ್ಬಿಟ್ರೆ ದುನಿಯಾನೆ ಕೈಯಲ್ಲಿ, ಲೋಕಾನೆ ಬೆನ್ನಟ್ಟಿ ಬರುತ್ತೈತೆ ಬಾಳಲ್ಲಿ. ಲೈಫಿಗೆ ನಾನೇ ಸುಲ್ತಾನ, ಈ ಪ್ರೀತಿಗೆ ನಾನಂತೂ ದಿವಾನ, ಈ ಸ್ನೇಹವ ಎಲ್ಲೆಲ್ಲೂ ಹಂಚೋಣ, ಈ ಫೀಲ್ಡ್ ಅಲ್ಲಿ ನಂದೇ ಸಮಾನ. ಹೋ ಹೇ ಹೋ ಓ ಯೇ you're male, male sin amor, male sin male, soy mi sol. ಪ್ರತಿ ಜನುಮ ನಮಗಿಲ್ಲೇ ಜನನ, ನಾಡು ನುಡಿಗೆ ಆಗಲಿ ಕದನ. ರೋಲ್ ಮಾಡೆಲ್ ನಮಗಿಲ್ಲಿ ಒಬ್ಬರೇ, ಕನ್ನ ಜಾನವ ಕೊಟ್ಟ ರಾಜಣ್ಣ. ಹುಟ್ಟಿದರೆ ಕನ್ನಡ ನಾಡಲ್ ಹುಟ್ಟಬೇಕು ಅಂತ ಅಂದ್ರು, ಮೆಟ್ಟಿದರೆ ಕನ್ನಡ ಮಣ್ಣಲ್ ಮೆಟ್ಟಬೇಕು ಅಂತ ಅಂದ್ರು. ಈ ಮಣ್ಣಲ್ ಹುಳವಾಗಿ ಹುಟ್ಟೋದು ಪುಣ್ಯಾನೋ, ಈ ಮಣ್ಣಲ್ ಮಣ್ಣಾಗಿ ಸಾಯೋನು ಧನ್ಯಾನೋ. ಲೈಫಿಗೆ ನಾನೇ ಸುಲ್ತಾನ, ಈ ಪ್ರೀತಿಗೆ ನಾನಂತೂ ದಿವಾನ, ಈ ಸ್ನೇಹವ ಎಲ್ಲೆಲ್ಲೂ ಹಂಚೋಣ,
ನಮ್ ಬಾಸು ಎದೆಲ್ ಉರಿತಾರೋ ಬೆಂಕಿಗೆ ತುಪ್ಪ ಸುರ್ಕೋತಾ ಇದಾರೆ. ಹೌದಾ ಮಗ? ಈ ಬೆಂಕಿನ ಮೊದಲು ಅವನ್ ಚಿತೆಗಿಟ್ಟು ಆಮೇಲೆ ನನ್ನ ಅವಳ ಮದ್ವೆ ಅಗ್ನಿಕುಂಡಕ್ಕಿಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಮಾವಂಗಿಡ್ತೀನಿ. ಯಾವನೋ ಬೆಂಕಿ ಇಟ್ಟಿರೋದಕ್ಕೆ ನನ್ಗೆ ಯಾಕೋ ತಂದಿಡ್ತೀಯ? ಬೇರೆ ಯಾರೋ ಇಟ್ಟಿದ್ರೆ ಅವ್ರಿಗೆ ತಿರುಗಿಸಿಡ್ತಿದ್ದೆ ಮಾವ. ನಿಮ್ಮ ಮಗಳು ಇಟ್ಟಿರೋ ಹೊತ್ತಿಗೆ ನಿಮಗೆ ಇಡ್ತಾ ಇರೋದು. ಹೆಣ್ಣಂದ್ರೇ ಬೆಂಕಿ ಕಣೋ. ಆಸೆ ಪಡಬೇಕು. ಅವಸರ ಪಟ್ರೆ ಜೀವನನೇ ಸುಟ್ಟಾಕ್ಬಿಡುತ್ತೆ. ನೀರಾಕಿ ತಣ್ಣಗೆ ಮಾಡಬೇಕು. ಆ ಹೆಣ್ಣು ಹೋಗೋ ಮನೆಗೆ ನಂದ ದೀಪವಾಗಿ ಬೆಳಗ್ತಾಳೆ. ಆದ್ರೂ ಮಾವ ಕಾಲೇಜ್ನಲ್ಲಿ ಕಲ್ಪನಾ ಜೊತೆ ಮಾತಾಡೋದೇ ಇಲ್ಲ. ರೆಡಿ? ಊಟ ರೆಡಿ ಆಗಿದೆ, ಮಮ್ಮಿ ಕರಿತಿದ್ದಾರೆ. ಒಂದು ಕೆಲಸ ಮಾಡು, ಮಾವ ಬಂದಿದ್ದಾನೆ, ಅವನಿಗೂ ತಟ್ಟೆ ಇಡು, ಅವನು ಇಲ್ಲೇ ಊಟ ಮಾಡ್ತಾನೆ. ನೋಡಿ ಮಾವ, ನಾನು ನೋಡಿದ ತಕ್ಷಣ ಹೆಂಗ್ ಕೋಪ ಮಾಡ್ಕೊಂಡು ಹೋಗ್ತಾಳೆ. ಏಯ್, ಕೋಪ ಇರೋ ಕಡೆನೆ ಪ್ರೀತಿ ಇರೋದು. ಹಂಗಂತೀರ ಮಾವ? ಮತ್ತಿಷ್ಟು ದಿವಸ ನನಗೆ ಗೊತ್ತೇ ಇರ್ಲಿಲ್ಲ. ನೀನ್ ಪೆಕ್ರ ನನ್ ಮಗ ಅಂತ ನನ್ಗೆ ಗೊತ್ತು. ನೋಡು, ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗುತ್ತೆ. ಬಾ ಊಟ ಮಾಡೋಣ, ಬಾ. ಕಲ್ಪನಾ, ಮಾವ ಕೊಟ್ಟಿದ್ ಬಿಸಾಡ್ಬಾರ್ದು, ಸುಮ್ಮನೆ ತಿನ್ನು. ಭಟ್ರೆ ಭಟ್ರೆ, ಎಂತ ಕೊಳ್ಳಿ? ಒಂದು ಪ್ಲೇಟ್ ಇಡ್ಲಿ, ಒಂದು ವಡೆ ಕಡಿ. ನೋಡೆ, ಓಹೋ, ಇವ್ರು ಇಷ್ಟೊಂದು ಟಿಪ್ ಆಗಿದ್ದಾರೆ ಅಂದ್ರೆ ಇದು ಗ್ಯಾರಂಟಿ ಲೋಕೇಶ್. ಕಲ್ಪನಾ, ನೀನ್ ಜ್ಯೂಸ್ ಬೇಕಾದ್ರೆ ಇನ್ನೊಂದ್ ತಗೋ, ನಾನೇ ಬೇಕಾದ್ರೆ ಬಿಲ್ ಕೊಡ್ತೀನಿ. ಜ್ಯೂಸ್ ತಗೋಬಹುದೇ, ಆದ್ರೆ ಒಂದೇ ಸ್ಟಾಲ್ ಕುಡಿಯಕ್ ಬೇಜಾರೆ. ಒಂದ್ ಸ್ಟ್ರಾನಲ್ಲಿ ಬೇಜಾರಾದ್ರೆ 2 ಸ್ಟ್ರಾನಲ್ಲಿ ಕುಡಿ. ಇವಳ ಲವ್ನ ಯುವರಾಜೆ ಆಕ್ಸೆಪ್ಟ್ ಮಾಡಲ್ಲ, ಇವಳು ನಮ್ ಲವ್ನ ಡಿಸ್ಟರ್ಬ್ ಮಾಡಕ್ ಬಿಡಲ್ಲ. ನಿಮ್ಮಿಬ್ರು ಲವ್ನ ಕನೆಕ್ಟ್ ಮಾಡಕ್ಕೆ ನಾನಿಸ್ ಕಷ್ಟಪಟ್ಟಿದ್ದೀನಿ, ಈಗ ನೀವು ಕಷ್ಟಪಡಿ. ನಿನ್ ಫೋನಲ್ಲಿ ಕರೆನ್ಸಿ ನೆಟ್ವರ್ಕ್ ಇದ್ದು ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ ಅಂದ್ರೆ ಆ ಕಡೆ ಕಸ್ಟಮರ್ ಫೋನಲ್ಲಿ ನೆಟ್ವರ್ಕ್ ಇಲ್ಲ ಅಂತ ಅರ್ಥ. ಹೌದಮ್ಮ ತಾಯಿ, ನಾನಿನ್ನು ಸ್ಟೂಡೆಂಟೇ, ಆ ಭಾಗ್ಯ ಇನ್ನೂ ಬಂದೇ ಇಲ್ಲ ಅಲ್ವಾ ಸಿರು? ಹೌದು ಡಿಯರ್. ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರೆ ರೊಮ್ಯಾನ್ಸ್ಗೆ ಹೊರಟೋಗ್ತೀರಾ. ಲವ್ ಅಂದ್ರೇನೆ ರೊಮ್ಯಾನ್ಸು. ಲವ್ ಮಧ್ಯ ಬಂದ್ ಡಿಸ್ಟರ್ಬ್ ಮಾಡಿದ್ರೆ ಗ್ಯಾರಂಟಿ ನೆಕ್ಸ್ಟ್ ಜನ್ಮದಲ್ಲಿ ಕರಡಿಯಾಗಿ ಹುಡ್ತ್ಯಾ. ನೆನೆಸ್ಕೋ, ಹೇಗಿರುತ್ತೆ ಮೈ ತುಂಬಾ ಕೂದ್ಲು. ನೆಕ್ಸ್ಟ್ ಜನ್ಮದ ವಿಷಯ ಬಿಟ್ಟಾಕೆ ಈ ಜನ್ಮದಲ್ಲಿ ಆ ಸಿಗ್ನಲ್ ಇಲ್ದಿರೋ ಕಸ್ಟಮರ್ನ ಸ್ವಲ್ಪ ನನ್ನ ನೆಟ್ವರ್ಕ್ ಒಳಗಡೆ ಬರಂಗ್ ಮಾಡ್ರೆ, ಹೌದು. ಇದೇ ಕ್ಯಾಂಟೀನ್ ಅಲ್ಲಿ ಇದೇ ಚೇರಲ್ಲಿ ನಾವು ಕೂತ್ಕೊಂಡು ಒಂದೇ ಜ್ಯೂಸ್ ಗ್ಲಾಸ್ ಅಲ್ಲಿ 2 ಸ್ಟ್ರಾ ಹಾಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಕುಡಿತಾ ಇದ್ರೆ ಮುಗಿಯೋದೇ ಗೊತ್ತಾಗಲ್ಲ. ಜ್ಯೂಸ್ ಅಲ್ಲ ನಿನ್ ಮ್ಯಾಟ್ರು. ಆವಾಗ್ಲೇ ಕನಸ್ ಕಾಣ್ತಾ ಇದ್ಯಲ್ಲ, ಆಗ್ಲೇ ನಿನ್ ನೆಟ್ವರ್ಕ್ ಪಾಸ್ ಆಯ್ತು. ಹೋಗಿ ಕನೆಕ್ಟ್ ಆಗೋ, ಇಲ್ಲ ಕ್ಯಾನ್ಸಲ್ ಆಗೋಗ್ತ್ಯಾ. ಎಸ್, ಬಾಯ್. ಬಾಯ್ ಬಾಯ್. ಜ್ಯೂಸ್ ಖಾಲಿ ಆಗಿಲ್ವಂತೆ, ನಾವು ಲವ್ ಮೂಡಲ್ಲಿ ಇದ್ಕೊಂಡೆ ಜ್ಯೂಸ್ ಖಾಲಿ ಮಾಡಿದೀವಿ. ಏನೋ ಜ್ಯೂಸ್ ಎಲ್ಲ ಖಾಲಿ ಮಾಡಕ್ ಬಿಟ್ಟಿದ್ಯಾ ಗ್ಯಾಪ್ ಅಲ್ಲಿ? ಭಟ್ರೆ ಭಟ್ರೆ, ಒಂದು ಬಕೆಟ್ ಸಾಂಬಾರ್ ತನ್ನಿ. ಆಯ್ತಪ್ಪ. ಭಟ್ರೆ, ಹಾಕಿ ಸಾಂಬಾರ್ ಸಾಕೇನಪ್ಪ? ಬಕೆಟ್ನ ಇಲ್ಲಿ ಇಟ್ಬಿಟ್ಟು ಹೋಗಿ. ಭಟ್ರೆ,
ಸಾಂಬಾರ್ ಕುಡಿತಾನಪ್ಪ. ಇಂಥ ಗಿರಾಕಿ ಒಬ್ಬರು ಬಂದ್ರೆ ಸಾಕು ದೇವ್ರೇ. ಭಟ್ರೆ ಸಾಂಬಾರ್, ಭಟ್ರೆ ಸಾಂಬಾರ್, ಸಾಂಬಾರ್. ಒಂದು ಪ್ಲೇಟ್ ಇಡ್ಲಿಗೆ 2 ಬಕೆಟ್ ಸಾಂಬಾರ್ ಖಾಲಿ ಮಾಡಿದ್ದೀರಾ. ಒಂದು ತೂತು ವಡೆಗೆ 1 ಬಕೆಟ್ ಸಾಂಬಾರ್. ಎಂತ ಆದ ಮಾರಾಯ್ರೆ? ನೀವು ಕೊಟ್ಟಿರೋ ವಡೆಯಲ್ಲಿ ಸಾಂಬಾರೇ ನಿಲ್ತಾ ಇಲ್ಲ, ನಾ ಎಂತ ಮಾಡುವುದು? ಅಯ್ಯೋ, ಅದು ಇರುವುದು ಹಂಗೆ. ಅದು ತೂತು ವಡೆ. ನಾ ಕೇಳಿದ್ದು ಉದ್ದಿನ ವಡೆ, ನೀ ಕೊಟ್ಟಿದ್ದೆಂತ ತೂತಿನ ವಡೆ. ಮಂಗಳೂರಿನವರು ಬುದ್ಧಿವಂತರು, ನಮಗೆ ಮೋಸ ಮಾಡುವುದೇ? ಹೇಳಿ ಜಡ್ಜಮ್ಮ. ಸುಮ್ನೆ ತಿನ್ನೋ ತಿಂಡಿ ಪೋತ. ಎಂತಾದ ಮಾರಾಯ್ರೆ? ಬಂಡೆ ಬಿಸಿ ಆಯ್ತಲ್ಲ. ಏಯ್ ಡಬಲ್, ಬಟ್ಟನ್ ತಲೆ ತಿಂದಿದ್ ಸಾಕು. ನಿನ್ ತಲೆ ತಿನ್ನೋದಕ್ಕೆ ಇಷ್ಟು ಲೆಕ್ಚರ್ ಕಾಯ್ತಾ ಇದಾರೆ. ಬಾರೋಲೇ ಬಾರೋ. ಹೊಟ್ಟೆನೆ ತುಂಬಲಿಲ್ಲ. ಪ್ರಾಬ್ಲಮ್ಮು ಟೈಮ್ ಆಗೋಯ್ತು. ಊರಿಗೆಲ್ಲ ಅರ್ಥ ಆಗ್ಬೇಕು. ರೇ ಶಂಕರ್ ಬಿಟ್ರೆ ಟೈಮ್ ಎಷ್ಟು ಇವಾಗ? ಸರ್ ಅದು 10 ಗಂಟೆ ಸರ್, 10 ಗಂಟೆ. ಯಾಕ್ರಿ ಲೇಟು? ಸರ್ ನಮ್ಮ ಫ್ಯಾಮಿಲಿ ಹಿಸ್ಟ್ರಿ ನಿಮ್ಗೆ ಗೊತ್ತೇ ಇದೆಯಲ್ಲ ಸರ್, ಅದನ್ನ ಸಾಲ್ವ್ ಮಾಡಿ ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯ್ತು. ಸಾರಿ ಸರ್. ಏನೋ ಒಂದು ರೀಸನ್ ಹೇಳ್ತಾನೆ ಇರ್ತೀರಾ. ನೀವು ಇಷ್ಟು ಲೇಟಾಗಿ ಬಂದ್ರೆ ಹೇಗೆ? ಸರ್ ಇನ್ಮೇಲೆ ಲೇಟಾಗಿ ಬರಲ್ಲ, ಕರೆಕ್ಟ್ ಟೈಮ್ ಬಂದ್ಬಿಡ್ತೀನಿ ಸರ್. ಸಾರಿ ಸರ್. ಸ್ಟೂಡೆಂಟ್ಸ್ ಎಲ್ಲ ಕಾಯ್ತಾ ಇರ್ತಾರೆ. ಗೋ ಟು ದ ಕ್ಲಾಸ್. ಓಕೆ ಸರ್, ಓಕೆ. ಯಾವಾಗ ಬುದ್ಧಿ ಬರುತ್ತೋ. ಹಿಸ್ಟರಿ ಅಂದ್ರೆ ಇತಿಹಾಸ. ಗೊತ್ತು, ಮುಂದೆ ಹೇಳಿ ಸರ್. ನಿಶಬ್ದ. ನಿನ್ನೆ ನಾನು ಏನ್ ಹೇಳ್ತಾ ಇದ್ದೆ? ಕುಂತಲ ದೇಶದ ಚಂದ್ರಸೇನ ಯುವರಾಜ ನೋಡೋದಕ್ಕೆ ತುಂಬಾ ಸುಂದರವಾಗಿದ್ದ. ನಿಶಬ್ದ. ಅವನ ಸೌಂದರ್ಯವನ್ನ ಕಂಡು ಅಕ್ಕಪಕ್ಕದ ದೇಶದ ಯುವರಾಣಿಯರು ಅವನನ್ನು ವರಿಸಲು ಪ್ರಯತ್ನ ಪಡ್ತಾ ಇದ್ರು. ನಿಶಬ್ದ. ಕಲ್ಪನಾ, ನಾನಿಲ್ಲಿ ಗರುಡ್ಗಂಬದ ತರ ನಿಂತ್ ಕಿರ್ತಾನೆ ಇದ್ದೀನಿ. ನೀನ್ ಎಲ್ಲಿ ಯೋಚನೆ ಮಾಡ್ತಾ ಇದೀಯಾ? ಹೇಳು. ನಾನ್ ಪಾಠ ಮಾಡ್ತಾ ಇದ್ದ ರಾಜ್ಯದ ರಾಜನ ಹೆಸರೇನು? ಯುವರಾಜ್. ಸೈಲೆನ್ಸ್. ನಿನ್ ತಲೆ ಈಗ ನೋಡ್ದ್ಯಾ ನಿನ್ ಮೂಡ್ ಎಲ್ಲಿದೆ ಅಂತ? ಅದು ಹಾಗಲ್ಲ ಸರ್. ಸುಳ್ಳು, ಬರೀ ಸುಳ್ಳು ಹೇಳ್ತಾ ಇದೀಯಾ? ನಾನು 40 ವರ್ಷದ ಹಿಸ್ಟ್ರಿ ಎಕ್ಸ್ಪೀರಿಯನ್ಸ್ ನಲ್ಲಿ ನಿನ್ನಂತ ಎಷ್ಟೋ ಜನರು ನೋಡ್ಬಿಟ್ಟಿದ್ದೀನಿ. ಗೊತ್ತಿಲ್ಲ ಸರ್, ನೀವೇ ಹೇಳಿ. ಗೊತ್ತಿಲ್ವಾ? ಯಾರು ಹೇಳಿದ್ದು? ನಿನ್ ಗೊತ್ತಾ? ನೀನಾ? ಯಾರದು? ಹೇಳು. ಎಲ್ಲಿ? ಆಚೆ ಆದ್ರೆ ಪರವಾಗಿಲ್ಲ. ಇಲ್ಲಿ ಯಾರು ತಲೆ ಹರಟೆ ಮಾಡಿದ್ರೆ ನಿಮ್ಮನ್ನ ಹಾಗೆ ಚರ್ಮ ಸುಲ್ದು ಹಾಕ್ಬಿಡ್ತೀನಿ. ಸಿಟ್ ಡೌನ್. ಕುಂತ್ಕೋ. ಲೆಕ್ಚರರು ಅಂದ್ರೆ ನೀವು ಏನು ಅಂತ ತಿಳ್ಕೊಂಡಿದ್ದೀರಾ? ಪ್ರಪಂಚದಲ್ಲಿ ಪ್ರತಿಯೊಬ್ಬ ಲೆಕ್ಚರರು ತಮ್ಮ ಸ್ಟೂಡೆಂಟ್ಸ್ನ ಸ್ವಾಮಿ ವಿವೇಕಾನಂದರ ತರಹ, ಸರ್ ಎಂ ವಿಶ್ವೇಶ್ವರಯ್ಯನವ್ರ ತರಹ, ಡಾಕ್ಟರ್ ಅಬ್ದುಲ್ ಕಲಾಂ ತರ ಇರಬೇಕು ಅಂತ ಆಸೆ ಪಡ್ತಾರೆ. ನಿಮ್ಮಗಳ ಮೂತಿ ನೋಡ್ತಾ ಇದ್ರೆ ನಿಮಗೆ ಯಾರಿಗೂ ಅಂತ ಲಕ್ಷಣಗಳೇ ಕಾಣ್ತಾ ಇಲ್ಲ. ಹೋಗ್ಲಿ, ಕೊನೆ ಪಕ್ಷ ನಿಮ್ಮ ಹೆತ್ತ ತಂದೆ ತಾಯಿಗಳಿಗೆ ಒಳ್ಳೆ ಮಕ್ಕಳು ಅಂತ ಹೇಳಿಸ್ಕೊಂಡ್ರೆ ನನಗಷ್ಟೇ ಸಂತೋಷ. ನಮ್ಮ ಕಾಲದ ಸ್ಟೂಡೆಂಟ್ಸು ಹೇಗಿದ್ರು ಗೊತ್ತಾ? ಆಗಿನ ಸ್ಟೂಡೆಂಟ್ಸು ಪಾಠನ ಚೆನ್ನಾಗಿ ಓದ್ತಾ ಇದ್ರು. ನೋಟ್ಸ್ ಅನ್ನ, ಡಿಕ್ಷನರಿನ ರಾತ್ರಿ ಹಗಲು ಕಷ್ಟಪಟ್ಟು ಓದ್ತಾ ಇದ್ರು. ನಾವು ಕೂಡ ಹಿಸ್ಟ್ರಿ ಕಬ್ಬಿಣದ ಕಡಲೆ, ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ ಅಂತ ನಾವು ಕ್ಲಾಸಿಗೆ ಬಂದು ಈ ರೀತಿ ಪಾಠ ಮಾಡ್ತಾ ಇದ್ರೆ ನೀವು ಈ ರೀತಿ ಇಂಡಿಸೆಂಟ್ ಆಗಿ ಬಿಹೇವ್ ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ನಾವ್ ಏನ್ ಮಾಡ್ಬೇಕು?
ನಾವು ಹೇಳೋ ಪಾಠ ನಿಮ್ಗೆ ಅರ್ಥನೇ ಆಗಲ್ವಲ್ಲ. ನಿಮಗೆ ಪಾಠ ಅರ್ಥ ಆಗೋ ಹಾಗೆ ಹೇಗೆ ಮಾಡಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ವಲ್ಲ. ಹೇಳೋ ಮೇಲೆ ನಿಮ್ಮ ಅಷ್ಟಾಂಗಕ್ಕೂ ಸಾಷ್ಟಾಂಗ ನಮಸ್ಕಾರ ಸರ್. ನೀವ್ ಮಾಡೋ ಹಿಸ್ಟ್ರಿ ಪಾಠನೇ ಅರ್ಥ ಆಗ್ತಿಲ್ಲ ಸರ್. ನಿಮ್ ಹಿಸ್ಟ್ರಿ ತಗೊಂಡ್ ನಾವೇನ್ ಮಾಡೋಣ ಸರ್? ನಿಮ್ಮನ್ನ ಆ ಬ್ರಹ್ಮ ವಿಷ್ಣು ಮಹೇಶ್ವರ ಬಂದ್ರು ಉದ್ಧಾರ ಮಾಡೋಕ್ಕಾಗಲ್ಲ. ನಿಮಗ್ ಪಾಠ ಮಾಡೋ ಬದಲು ಯಾವ್ದಾದ್ರು ಕಲ್ ಬಂಡೆಗೆ ಹೋಗಿ ತಲೆ ಚಚ್ಕೊಳ್ಳೋದು ವಾಸಿ. ಅಯ್ಯೋ ಏಯ್ ನಿಂತ್ಕೋ. ಇಷ್ಟೊತ್ತು ಎಲ್ಲ ಹೋಗಿದ್ದೆ? ಅದನ್ ಕೇಳಕ್ ನೀನ್ ಯಾರೋ? ಅವನು ನಾಳೆ ನಿನ್ನ ಮದ್ವೆ ಆಗೋನು. ಲೇಟ್ ಆಗಿ ಬಂದಿರೋದಲ್ದೆ ಅವನ್ನೇ ಯಾರು ಅಂತ ಕೇಳ್ತೀಯಾ? ಅವ್ನ್ ನಿನ್ಗೋಸ್ಕರ ಎಷ್ಟೊತ್ತಿಂದ ಗಿಫ್ಟ್ ತಂದು ಕಾಯ್ತಿದ್ದಾನೆ ಅಂತ ಗೊತ್ತಾ? ಪರವಾಗಿಲ್ಲ ಬಿಡಿಯತ್ತೆ. ನಾನ್ ಕಲ್ಪನಂಗೋಸ್ಕರ ಎಷ್ಟೊತ್ತು ಬೇಕಾದ್ರೂ ವೇಟ್ ಮಾಡ್ತೀನಿ. ಪಾಪ ಫ್ರೆಂಡ್ ಜೊತೆ ಸುತ್ತಾಡಕ್ ಹೋಗಿದ್ಲು ಅನ್ಸುತ್ತೆ. ಸುತ್ತಾಡ್ಲಿ ಮದ್ವೆ ಆದ್ಮೇಲೆ ಹೆಂಗಿದ್ರು ಎಲ್ಲೂ ಸುತ್ತಾಡಕ್ ಆಗಲ್ವಲ್ಲ. ತಗೋ ಕಲ್ಪನಾ. ನೀನೆಷ್ಟೇ ಹಾರಾಡಿದ್ರು ನಿನ್ ರೆಕ್ಕೆ ಮುರಿಯೋದು ಹೇಗಂತ ನನಗೆ ಚೆನ್ನಾಗಿ ಗೊತ್ತು. ಎಷ್ಟೊತ್ ಕಾಯೋದು ಮುಟ್ಟಾಳ? ನಿನ್ ಪ್ರಾಜೆಕ್ಟ್ ವರ್ಕ್ನ ನಾನ್ ಮಾಡ್ತಾ ಇದ್ದೀನಲ್ಲ ನೋಡು, ಅದು ನನ್ ಮುಟ್ಟಾಳ್ತಾನೇ. ತಗೋ. ಥ್ಯಾಂಕ್ಸ್ ಮುಟ್ಟಾಳ. 20 ಮಾರ್ಕ್ಸ್ ಗ್ಯಾರಂಟಿ. ನೀನ್ ನನಗ್ ಸಿಕ್ಕಿರೋ KDM ಚಿನ್ನ ಕಣೋ. ಈ KDM ಚಿನ್ನನ ತಾಳಿ ಮಾಡ್ಕೊಂಡು ಕುತ್ತಿಗೆಗೆ ಹಾಕೊಳ್ಳಿ ಅಂದ್ರೆ ಫ್ರೆಂಡ್ ಅನ್ನೋ ಬೇಡಿ ಹಾಕೊಂಡಿದ್ಯಾ? ಆ ಫ್ರೆಂಡ್ ಅನ್ನು ಬೇಡಿ ಹಾಕಿ ಲಾಕ್ ಮಾಡಿರೋದು ನೀನ್ ನನ್ನಿಂದ ತಪ್ಪಿಸ್ಕೋಬಾರ್ದು ಅಂತ ಕಣೋ. ಥ್ಯಾಂಕ್ ಯು. ಏ ಡುಮಾ,
ನೀನ್ ಹೀಗೆ ತಿಂತಾ ಇದ್ರೆ ಡಬ್ಬಲ್ ಅಲ್ಲ ತ್ರಿಬ್ಬಲ್ ಆಗ್ತೀಯ. ದೊಡ್ಡವರಲ್ಲಿಲ್ವೇನೋ ತಿನ್ಸ ಇಲ್ಲಂದ್ರೆ ನಂಗ್ ಗೊತ್ತು ಬಿಡು, ಅದು ನಿನ್ ಕೈಲಿ ಆಗಲ್ಲ ಅಂತ. ತಿನ್ನೋ ತಿನ್ನೋ. ಇವಾಗ ಅದನ್ನೇ ಮಾಡ್ತಿರೋದು. ಲೇ ಪದ್ದು ಏನದು? ಪ್ರಾಜೆಕ್ಟ್ ವರ್ಕ್ ಕಣೋ. ಹೌದು, ನಿಂದೆಲ್ಲೋ? ಎಲ್ಲೋ ಬೋಂಡ ವಾಸನೆ ಬರ್ತಾ ಇದೆ. ಆಹಾ, ಬಿಸಿ ಬಿಸಿ ಬೋಂಡ. ಅಣ್ಣ, 10 ರೂಪಾಯಿ ಬೋಂಡ ಕೊಡೋಣ. ಚೋಳಣ ಕೊಡಿಯೋಣ ಬೇಗ. ತೊಳಿ ಇದಕ್ಕೆ ಹಾಕಿ. ಹಾಕಿ ಹಾಕಿ, ಇನ್ನೊಂದು ಹಾಕಿ ಅಣ್ಣ. ನಿನ್ ಮಾರ್ಕ್ಸ್ ಬೋಂಡನೆ ಬಿಡ. ಯಾರೋ ಅವನು? ಹುಲಿ ಬೇಟೆ ಆಡ್ಬೇಕಾದ್ರೆ, ಋಷಿ ತಪಸ್ ಮಾಡ್ಬೇಕಾದ್ರೆ, PM ಭಾಷಣ ಮಾಡ್ಬೇಕಾದ್ರೆ, CM ನಿದ್ದೆ ಮಾಡ್ಬೇಕಾದ್ರೆ, ಯಾವನಾದ್ರೂ ಡಿಸ್ಟರ್ಬ್ ಮಾಡಿದ್ರೆ ಕೋಪ ಬರುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ನಾನ್ ತಿನ್ಬೇಕಾದ್ರೆ ಯಾವನಾದ್ರೂ ಡಿಸ್ಟರ್ಬ್ ಮಾಡಿದ್ರೆ. ಏ ಡುಮಾ, ನಿನ್ನ ಮಾಸ್ ಡೈಲಾಗ್ ಕೇಳ್ತಿದ್ದ ಹಾಗೆ ಗಾಡಿಗಳೆಲ್ಲ ಗಾಳಿಲಿ ಹಾರೋಗೋದಕ್ಕೆ ಇದು ತೆಲುಗು ಸಿನಿಮಾ ಅಲ್ಲಮ್ಮ. ಏಯ್, ನೀನಿನ್ನು ನನ್ನ ಒಂದೇ ಮುಖ ನೋಡ್ರದ್ ನೀನು. ಇನ್ನೊಂದ್ ಮುಖ ನೋಡಕ್ ಆಗಲ್ಲ ಬಿಡು. ಯಾಕೆ ಹೇಳು? ನಿನ್ಗಿರೋದು ಒಂದೇ ಮುಖ. ಏಯ್ ಸುಮ್ನೆ ಹೋಗ್ರೋ. ಏಯ್ ಸುಮ್ನೆ ಕಳ್ಸ್ಕೊಂಡ್ರಲ್ಲಿ. ಓಹೋ, ಪಕ್ಕದಲ್ಲಿ ಹುಡುಗಿ ಇದ್ದಾಳೆ ಅಂತ ಹೀರೋ ತರ ಫೋಜಾ? ಏಯ್ ಏಯ್ ನಾಗೇಂದ್ರ, ಇದಕ್ ನೀನು ಎಂಟ್ರಿ ಸಾಕು ನಿಲ್ಸಿ. ಇದನ್ನೇನು ಕಾಲೇಜ್ ಅಂದ್ಕೊಂಡಿದ್ರೋ ಮಾರ್ಕೆಟ್ ಅಂದ್ಕೊಂಡಿದ್ರೋ? ಸಣ್ಣ ಸಣ್ಣ ವಿಷಯಕ್ಕೆಲ್ಲ ನೀವು ಜಗಳ ಆಡ್ತಿರ್ತೀರಾ. ಕ್ಲಾಸ್ಗೆ ಹೋಗಿ. ಏಯ್ ನೋಡ್ಕೋಗಿ ಕ್ಲಾಸ್ ನಿಮ್ಮನ್ನ. ಮಗನೇ, ಸೋನು, ಒಂದೇ ಒಂದು ಕಿಸ್ ಕೊಡ್ತೀಯಾ? ನಾನ್ ಕೊಡಲ್ಲಪ್ಪ. ಪ್ಲೀಸ್, ಒಂದೇ ಒಂದು. ಒಂದೇ ಒಂದು ಕೊಡು. ಆಮೇಲೆ ನಾನೇ ಬೇಡ ಅಂದ್ರು ನೀನೇ ಕೊಡ್ತಾನೆ ಇರ್ತೀಯ. ಏನ್ರೋ ಕಣ್ಮುಚ್ಕೊಂಡ್ ಕಿಸ್ ಮಾಡ್ತಿದ್ದೀರಾ? ಮೊದ್ಲಂಗೆ ಮೂಡ್ಗೋಸ್ಕರ ಕ್ಲೋಸ್ ಮಾಡ್ಕೋತೀವಿ. ಓಪನ್ ಆದ್ರೆ ಕ್ಲೋಸೇ ಆಗಲ್ಲ. ಮನ್ಸು. ಓ ಸೋನು, ಇಲ್ಲಿ ಕ್ಲೋಸ್ ಮಾಡ್ಕೊಂಡು ಹೋಗಿ ಅವನ್ ಮನ್ಸನ್ನ ಓಪನ್ ಮಾಡು. ಕಿಸ್ ಮಿಸ್ ಆಗೋಯ್ತು. ವೆರಿ ಬ್ಯಾಡ್. ಬಾರೆ. ಏನ್ ಶಂಕರ್, ನಾನು ಎಲ್ಲಿಗೂ ಕರ್ಕೊಂಡು ಹೋಗಲ್ಲ? ಎಲ್ಲಿ ಕರ್ಕೊಂಡು ಹೋಗ್ಬೇಕು ಹೇಳು ನಿನ್ನ ಚಿನ್ನ? ಈ ಪ್ರಪಂಚದಲ್ಲಿರೋ 7 ಅದ್ಭುತಗಳನ್ನು ನಿನ್ ಜೊತೆ ನೋಡಕ್ ಆಸೆ. ಆಯ್ತಾಯ್ತು, ಒಂದ್ ನಿಮಿಷ ಬಂದೆ. ಇವ್ನು ಯಾವಾಗ್ಲೂ ಅಷ್ಟೇ, ಫೋನ್ ಬಂದ್ರೆ ಸಾಕು ನನ್ನೇ ಮರ್ತು ಬಿಡ್ತಾನೆ. ನೀನು ಅಂದ್ರ 7 ಅದ್ಭುತಗಳನ್ನ ಇಲ್ಲೇ ತೋರಿಸ್ತೀವಿ. ಏಯ್, ಯಾರೋ ನೀವು? ಶಂಕರ್, ಶಂಕರ್, ಬಿಡ್ರೋ ಬಿಡ್ರೋ ಬಿಡ್ರೋ. ಯಾರೋ ನೀವು? ಏನ್ ಮಾಡ್ತಾ ಇದ್ದೀರಾ? ಪೊಲೀಸ್ ಫೋನ್ ಮಾಡ್ತೀನಿ ರೀ. ಹೊಡಿಬೇಡ್ರಿ, ಬಿಡ್ರೋ. ನಿಮ್ ಕಾಲ್ ಮುಗಿತೀನಿ, ಬಿಡ್ರೋ ಪ್ಲೀಸ್ ಕಣ್ರೋ, ಬಿಡ್ರೋ. ನೀನ್ ಯಾರೋ ಇವ್ನ್ ಯಾರೋ ನನಗ್ ಗೊತ್ತಿಲ್ಲ. ಯಾಕೋ ಹೊಡೆದೆ? ಸಾರಿ ಕೇಳೋ. ನೀನ್ ಯಾರೋ? ಕಲಿಯುಗದ ಕೃಷ್ಣ. ಕೃಷ್ಣ ಮತ್ತೆ ಹುಟ್ಟಿ ಬರ್ತಾನೆ ಅಂತ ಎಷ್ಟೋ ಜನ ಕಾಯ್ತಾ ಇದಾರೆ. ಏಯ್, ನೀನು ಕೃಷ್ಣ ಆದ್ರೆ ಕೊಳಲು ಉತ್ಕೊಂಡು ಹಸು ಮೇಯಿಸ್ಕೊಂಡು ಕತ್ಲೆ ಆಗೋದಕ್ಕಿಂತ ಮುಂಚೆ ಮನೆಗೆ ಸೇರ್ಕೋ. ಇದು ವೈಲೆಂಟ್ ನಡೆಯೋ ಜಾಗ. ಹುಷಾರ್. ಈ ಹೆಣ್ಣು ಮಣ್ಣು ಅಂದ್ರೆ ನನಗೇನೋ ಸೆಂಟಿಮೆಂಟು. ಅದನ್ನ ಟಚ್ ಮಾಡಿದ್ರೆ ನಿನ್ಗಾಗತ್ತೆ ಪನಿಷ್ಮೆಂಟು. ಆಮೇಲೆ ಎಲ್ಲೂ ಸಿಗಲ್ಲ ಮರಿ ನಿಂಗ್ ಟ್ರೀಟ್ಮೆಂಟು. ಇದಕ್ಕೆಲ್ಲ ನೀನ್ ಎಂಟ್ರಿ ಆಗ್ಬೇಡ, ಹೋಗ್ತಾ ಇರೋ. ಹೊಸ ಆಯುಧ ಹರಿತಾ ಜಾಸ್ತಿ. ಹುಷಾರಾಗಿ ಮುಂದೆ ಬಾ. ಹೌದಾ? ನಮ್ಮ ಹವಾನು ತೋರಿಸ್ತೀವಿ.
ಶುರುವಾಗ್ತಾ ಇದೆ ಬಾ. ಏನೋ ಮಾಡ್ತಿದ್ಯಾ? ಏನೋ ಮಾಡ್ತಿದ್ಯಾ? ಯಾರು ಇಲ್ಲ? ನನ್ ಮಕ್ಳು ಎದ್ರಿಕೊಂಡು ಓಡ್ಬಿಟ್ರು. ಹೆಂಗೆ ಬಚ್ಚಾ? ಏ ಡುಮಾ ಬರಲೇ. ಬಂದೇ ಗುರು. ಸರಿಯಾಗಿ ಬುದ್ಧಿ ಕಲ್ಸ್ದಲ್ಲ. ಏಯ್ ನಿಂತ್ಕೊಳ್ರೋ. ಈ ಹೆಣ್ಣು ಹೊಣ್ಣು ಮಣ್ಣು ತಾನಾಗೆ ಬಂದ್ರೆ ಅನ್ಭವಿಸಿ, ಬಲ್ವಂತ ಮಾಡಕ್ ಬಂದ್ರೆ ಅಂತ್ಯ ಆಡ್ಬಿಡ್ತೀನಿ. ತಪ್ಪಾಯ್ತು ಗುರು. ಹೋಗ. ನಾನು ನಿನ್ನ ಬಲವಂತ ಮಾಡಾದ್ರೂ ಪಡ್ದೇ ಪಡಿತೀನಿ. ಹೋಗೋಣ. ಬಾ ಗುರು. ಸ್ವಾಮಿ, ನೀವು ಹೇಳ್ದಂಗೆಲ್ಲ ಮಾಡಿದ್ದೀವಿ. ಕೈಗೆ ಬಂದಿರೋ ತುತ್ತು ಬಾಯಿಗೆ ಸಿಗ್ತಿಲ್ಲ. ಇದೇನು ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ. ನೀವೇ ದಾರಿ ತೋರಿಸ್ಬೇಕು. ನಿಮ್ಮ ಜೀವನದಲ್ಲಿ ಒಂದು ಗಂಡಾಂತರ ಎದುರಾಗಿದೆ. ಆ ಗಂಡಾಂತರದಿಂದ ತಪ್ಪಿಸ್ಕೊಂಡ್ರೆ ಇನ್ನೆಂದಿಗೂ ನಿನ್ನ ಜೀವನದಲ್ಲಿ ಗಂಡಾಂತರ ಇರೋದಿಲ್ಲ. ಹೌದಾ ಸ್ವಾಮಿ? ಅದಕ್ಕೆ ನಾನೇನು ಮಾಡಬೇಕು? ಬೆಳಿಗ್ಗೆ ಎಮೋಷನ್ ಕೂತಿದ್ದಾರೆ, ಮೋಷನ್ ಆಗಿಲ್ವೋ? ಅವನಿಗೆ ಮೋಷನ್ ಅಲ್ಲ, ರಾತ್ರಿ ಎಮೋಷನ್ ಜಾಸ್ತಿ ಆಗಿರೋದು. ಯಾಕೆ ಅಂತ ಹೇಳ್ತೀನಿ, ಆದ್ರೆ ನೀವ್ ಯಾರಿಗೂ ಹೇಳ್ಬಾರ್ದು. ಆಯ್ತು ಮಾರ ಇದೆ. ಇವನು ರಾತ್ರಿ ಕನಕಾಂಟಿ ಮನೆಗೆ ಹೋಗಿದ್ದಾನೆ.
ಅಲ್ಲಿ ಆಂಟಿ ಡಬಲ್ ಪೇಮೆಂಟ್ ವಸೂಲಿ ಮಾಡಿದ್ದಾರೆ. ಡಬಲ್ ಡ್ಯೂಟಿ ಮಾಡಿದ್ನಾ? ಇಲ್ಲ, ಸಿಂಗಲ್ ಡ್ಯೂಟಿ ಡಬಲ್ ಪೇಮೆಂಟು. ಯಾಕೆ? ಒಂದ್ ಕುಲ್ಫಿಗೆ ಒಂದೇ ರೇಟು. ಅದೇ 2 ಕುಲ್ಫಿ ಆದ್ರೆ ಇವ್ರಿಗೆ 2. ನಿಮ್ ಡೌಟ್ ಕರೆಕ್ಟೇ. ಏ ಡಬಲ್, ನೀನ್ ಥೈಲ್ಯಾಂಡ್ಗೆ ಹೋಗು, ನಿನ್ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ. ಬಾರೋ ಮಾರಾಯ. ನಡೀರಿ ಭಟ್ರೆ, ನಡೀರಿ. ಹಾಯ್ ಸ್ವೀಟಿ. ಹೇ ಸೀನು, ಹತ್ರ ಬರ್ಬೇಡ. ಯಾಕೆ, ಏನಾಯ್ತು? ತಗೋ. ಓ, ಮ್ಯಾರೇಜ್ ಇನ್ವಿಟೇಷನ್ ಕಾರ್ಡು. ಯಾರ ಮದ್ವೆದು? ನನಗೆ ಗೊತ್ತಿರೋರ್ದ, ನಿನ್ ಗೊತ್ತಿರೋರ್ದ? ಯಾರ್ದಿದು? ಕಾರ್ಡ್ ಮೇಲೆ ಹೆಸರು ಸೋನು ಅಂತಿದೆ. ಓ, ನಿಮ್ ರಿಲೇಷನ್ ಅಲ್ಲಿ ಒಂದೇ ಹೆಸರು ಇಬ್ಬರಿಗಿಟ್ಟಿದಾರಾ? ಈ ಮದ್ವೆಗೆ ನಾನು ಒಬ್ಬನೇ ಬರಲ್ಲಪ್ಪ, ಜೊತೆಲಿ ಫ್ರೆಂಡ್ಸ್ನು ಕರ್ಕೊಂಡು ಬರ್ತೀನಿ. ಡಬಲ್ ಇದಾನಲ್ಲ ಡುಮ್ಮ, ಅವನ್ನೂ ಕರ್ಕೊಂಡು ಬರ್ತೀನಿ. ಎಲ್ಲ ಡಬಲ್ ಐಟಮ್ಸೇ ಚೆನ್ನಾಗಿ ಮಾಡ್ಸಿರ್ಬೇಕು. ಹುಡುಗಿ ನಿನ್ಗಿಂತಲೂ ಚೆನ್ನಾಗಿದ್ದಾಳಾ ಇಲ್ಲ ನಿನ್ನಂಗೆ ಇದ್ದಾಳಾ? ನನ್ನಂಗೆ ಇದ್ದಾಳೆ ಅಲ್ಲ, ಆ ಹುಡುಗಿ ನಾನೇ. ನಿನಗೆ ಮದ್ವೆ ಇನ್ವಿಟೇಷನ್ ಕೊಟ್ನಲ್ಲ, ಅದು ನನ್ ಮದ್ವೆದೆ. ತಮಾಷೆ ಮಾಡ್ತಿಲ್ಲ ತಾನೇ ನೀನು? ಏನ್ ಹೇಳ್ತಿದ್ಯ ಅಂತ ಗೊತ್ತಾ ನಿನ್ಗೆ? ನಾನ್ ನಿನ್ನ ಏನ್ ಹೇಳ್ಬೇಕು ಅಂತ ಇಲ್ಲಿ ಕರ್ಸಿದ್ನೋ ಅದನ್ನೇ ನಾನು ಹೇಳ್ತಿರೋದು. ನೀನ್ ನನ್ನ ಜೀವ ಕಣೆ, ಹಾಗೆಲ್ಲ ಹೇಳ್ಬೇಡ, ನನಗೆ ಭಯ ಆಗುತ್ತೆ. ನನ್ ತಂದೆ ತಾಯಿ ಮಾತ್ ಕೇಳ್ಬೇಕು ಅನ್ನೋದೇ ನನ್ನ ಆಸೆ. ನಮ್ ಪ್ರೀತಿಗೆ ಮೋಸ ಮಾಡ್ಬೇಡ ಕಣೆ. ನಾನೇ ನಿನ್ ಪ್ರೀತಿಗೇನ್ ಮೋಸ ಮಾಡ್ಲಿಲ್ವಲ್ಲ, ಇಲ್ಲಿ ತನಕ ನೀನ್ ಹೇಳ್ದಂಗೆ ನಡ್ಕೊಂಡ್ ಬಂದಿದ್ದೀನಿ. ನಮ್ಮನೆಯವ್ರ ಇಷ್ಟದಂತೆನೆ ನಡ್ಕೋತಾ ಇದ್ದೀನಿ, ಇದ್ರಲ್ಲಿ ತಪ್ಪೇನು? ನನ್ನ ಮರ್ತ್ಬಿಡು. ಏನೇ ಏನಂದೆ? ಇಷ್ಟ ದಿನ ಅವನ ಜೊತೆ ಜಾಲಿಯಾಗಿ ತಿರ್ಗಾಡಿ ಈಗ ಅವನ್ನೇ ತಿರಸ್ಕರಿಸ್ತಿದ್ಯಾ? ಟೈಮ್ ಪಾಸ್ಗೆ ಪಾರ್ಕು ಪಬ್ಬು ಮಾಲು ಅಂತ ಕೈ ಹಿಡ್ಕೊಂಡು ಸುತ್ತಾಡೋದಲ್ಲ ಪ್ರೀತಿ ಅಂದ್ರೆ. ಫೇಸ್ಬುಕ್ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ಕೊಂಡು ದಿನದ 24 ಗಂಟೆ ಫೋನಲ್ಲಿ ಮಾತಾಡೋದಲ್ಲ ಪ್ರೀತಿ ಅಂದ್ರೆ. ಶ್ರೀರಾಮನ್ ಜೊತೆ ವನವಾಸದಲ್ಲಿ 14 ವರ್ಷ ಸೀತೆ ಜೊತೆಗಿದ್ಲಲ್ಲ, ಅದು ನಿಜವಾದ ಪ್ರೀತಿ ಅಂದ್ರೆ. ರಾಧೆ ಕೃಷ್ಣನ್ ಧ್ಯಾನದಲ್ಲೇ ಬದುಕಿದ್ಲಲ್ಲ, ಅದು ನಿಜವಾದ ಪ್ರೀತಿ. ಈ ಪ್ರಪಂಚದಲ್ಲಿ ಎಷ್ಟೊಂದ್ ಜನ ಪ್ರೀತಿಗೋಸ್ಕರನೇ ಸತ್ತಿದ್ದಾರೆ, ಇನ್ನು ಎಷ್ಟೊಂದ್ ಜನ ಪ್ರೀತಿ ನೆನ್ಪಲ್ಲೇ ಬದುಕಿದ್ದಾರೆ. ಒಂದ್ ಮನ್ಸಿನ ಮಾತು ಇನ್ನೊಂದ್ ಮನ್ಸಿಗೆ ಮೌನವಾಗೇ ತಲುಪುತ್ತಲ್ಲ, ಆ ಮೌನಾನೇ ಪ್ರೀತಿ, ಆ ಧ್ಯಾನನೇ ಪ್ರೀತಿ. ಮನ್ಸು ಇಚ್ಛೆ ಸುತ್ತಾಡಿ ಈಗ ಅದೇ ಮನ್ಸಿಂದ ಆಚೆ ಹೋಗೋ ಅನ್ನೋದಲ್ಲ ಪ್ರೀತಿ ಅಂದ್ರೆ. ಹೃದಯ ಅನ್ನೋ ಪುಟ್ಟು ಗೂಡಲ್ಲಿ ಪ್ರೀತಿ ಅನ್ನೋ ಸಣ್ಣ ಅರಮನೆ ಕಟ್ಕೊಂಡು ಜೀವನ ಅನ್ನೋ ದೀಪ ಹಚ್ಚಿ ಸಂಸಾರ ಅನ್ನೋ ಹಬ್ಬ ಆಚರಣೆ ಮಾಡಿದಾಗ್ಲೇ ಒಂದ್ ಹುಡುಗಿ ಪ್ರೀತಿಸಿದ್ದಕ್ಕೆ ಬೆಲೆ ಸಿಗೋದು. ನಿನ್ನಂತ ಕೇವಲವಾದ ಕೆಲವು ಹುಡುಗಿರ್ ಮಾಡೋ ಮೋಸದಿಂದಾನೆ ನನ್ನಂತ ಹುಡುಗಿರ್ ಪ್ರೀತಿನ ಹುಡುಗರು ಅಕ್ಸೆಪ್ಟ್ ಮಾಡ್ತಿಲ್ಲ. ಹುಡುಗಿರಂದ್ರೆ ಡೇಂಜರ್, ಹುಷಾರಾಗಿರಿ ಅಂತ ಹೇಳ್ಕೊಂಡು ತಿರ್ಗಾಡ್ತಿದ್ದಾರೆ. ನಾನು ಪ್ರೀತಿ ಮಾಡಿದ್ದೀನಿ, ಆ ಪ್ರೀತಿಗೋಸ್ಕರ ಇಡೀ ಜನ್ಮನೇ ಕಾಯ್ತೀನಿ. ಆ ಪ್ರೀತಿ ಸಿಗದೆ ಇದ್ರೆ ಸಾಯ್ತೀನಿ ಹೊರತು ನಿಂತರ ಮನ್ಸೊಬ್ರಿಗೆ ದೇಹ ಒಬ್ರಿಗೆ ಕೊಡೋ ಹೆಣ್ಣು ನಾನಲ್ಲ. ಕೊನೆದಾಗ ಒಂದ್ ಮಾತು ಹೇಳ್ತೀನಿ, ಅರ್ಥ ಮಾಡ್ಕೊ. ನಿನ್ ಪ್ರೀತಿನ ಉಳಿಸ್ಕೊ, ಸಾಯಿಸ್ಬೇಡ. ನಮ್ ನಾಡಲ್ಲಿ ಪ್ರೀತಿ ಪ್ರೇಮ ಸ್ನೇಹ ಅಂತ ಬಂದ್ರೆ ಮೊದಲನೇ ಸ್ಥಾನ ಹೆಣ್ಣಿಗೆ ಕೊಡ್ತಾರೆ. ಆದ್ರೆ ಆ ಸ್ಥಾನ ಗೊತ್ತಿಲ್ದಿರೋ ನೀನು ಒಂದ್ ಹೆಣ್ಣೆ ಅಲ್ಲ. ಯುವರಾಜ್, ನಡಿಯೋ ಹೋಗೋಣ. ಎಲ್ಲಾ ವಿಷಯದಲ್ಲೂ ಫೈಟ್ ಕೊಡ್ತಾ ಇದ್ದೆ,
ಅಲ್ಲೆಲ್ಲ ನೀನೇ ಗೆಲ್ತಾ ಇದ್ದೆ. ನನಗೆ ಎದುರಾಳಿನೇ ಇಲ್ಲ ಅನ್ಕೊಂಡಿದ್ ಲವ್ ಗೇಮಿಂಗ್ ನೀನ್ ಎಂಟ್ರಿ ಕೊಟ್ಟಿದ್ಯಾ. ಆದ್ರೆ ಇಲ್ಲಿ ನಾನ್ ಸೋಲಲ್ಲ. ಗೆಲುವೆ ಕಾಣ್ದಿರೋ ನೀನು ಈ ರೀತಿ ಮಾತಾಡೋದ್ರಲ್ಲಿ ತಪ್ಪಿಲ್ಲ. ನೀನ್ ಏನ್ ಯಾರು ಹಾಕೊಂಡ್ರು ನಾನ್ ಗೆಲುವನ್ನ ನಿನ್ ಕೈಲಿ ಕಿತ್ಕೊಳಕ್ ಆಗಲ್ಲ. ಶಕ್ತಿಯಿಂದ ಆಗದೆ ಇರೋದ್ನ ಯುಕ್ತಿಯಿಂದ, ತಂತ್ರದಿಂದ ಆಗದೆ ಇರೋದ್ನ ಕುತಂತ್ರದಿಂದ ಆದ್ರೂ ಇವಳನ್ನ ಪಡಿತೀನಿ. ನಿನ್ನನ್ನ ಸೋಲಿಸ್ತೀನಿ. ಇಷ್ಟು ದಿನ ಪ್ರೀತಿ ನನ್ ಸುತ್ತ ಇದ್ರು ಹೃದಯಕ್ಕೆ ಹತ್ರ ಆಗಿರ್ಲಿಲ್ಲ. ಪ್ರೀತಿ ಯಾವಾಗ ಹೇಗುಟ್ಟತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ನನಗೂ ಸ್ವಲ್ಪ ಹೊತ್ತು ಮುಂಚೆ ಪ್ರೀತಿ ಗಿಡ ಹುಟ್ಟಿ ಹೆಮ್ಮರವಾಗಿ ಬೆಳೆದ್ಬಿಟ್ಟಿದೆ. ಅದನ್ನ ಯಾರ ಕೈಲೂ ಕತ್ತರ್ಸಕ್ ಆಗೋದಿಲ್ಲ. ಇವಳು ನನ್ನವಳು, ನಾನು ನಮ್ದು ನಮ್ಮವ್ರು ಅಂತ ಬಂದ್ರೆ ಫಿಕ್ಸ್. ಅದ್ರ ತಂಟೆಗ್ ಬಂದ್ರೆ ಜನ್ಮದಲ್ಲೂ ನೆನ್ಸ್ಕೋಬೇಕು. ಹಾಗೊಡಿತೀನಿ. ನನ್ನೇನ್ ತಗಡು ಅನ್ಕೊಂಡಿದ್ಯಾ? ಅದೇ ತಗಡನ್ನ ಕೆಂಡದ ಮೇಲೆ ಕಾಯಿಸಿ ಹದ ಮಾಡಿದ್ರೆ ಹರಿತವಾದ ಕತ್ತಿ ಆಗ್ತೀನಿ. ಆ ಕತ್ತಿನ ಹಿಡಿಯೋ ರಾಜ ನಾನಾಗ್ತೀನಿ. ಎಷ್ಟೇ ಆದ್ರೂ ನೀನ್ ನನ್ ಸಾಮಾನ್ ತಾನೆ. ಕಡೆಗೂ ಈ ರಾಜನ್ ಮನ್ಸ್ ಗೆದ್ಬಿಟ್ಟೆ. ಇದೇ ಖುಷಿಲಿ ಇವನ್ ಜೊತೆ ಜೀವನ ಪೂರ್ತಿ ಬಾಳ್ತೀನಿ. ಐತೆ ಕಣೋ ನಿಂಗೆಲೇ, ಐತೆ. ಪುಸ್ತಕದಲ್ಲಿ ನಾ ಬರೆದೆ ನಿನ್ನದೇ ಹೆಸರ. ನಿನ್ನುಸಿರಲಿ ಉಸಿರಾಗಿರುವೆ ನಾ, ಬಸಿದು ನನ್ನದೇ ಉಸಿರ. ಸೇವಕ ನಾ ಬೆಂಬಿಡದ ಯಾತ್ರಿಕ. ಮುಂಜಾನೆ ಬನಿಸಲು ರವಿ ತಾಕಿಯಾದಂತೆ, ಮುಸ್ಸಂಜೆ ಮಡಿಲಲಿ ನಾನು ಮಗುವಾದ ರವಿಯಂತೆ. ಬಯಸಿ ಬಯಸಿ ಬಂದ ಭಾಗ್ಯ ನನ್ನ ಬಾಳಿಗೆ, ಕಲ್ಲಾಗಿ ಕರಗಿ ನೀರಾದ ನಾ ನಿನ್ನ ಪ್ರೀತಿಗೆ. ಇರಲಿ ನಿನ್ನ ಸನಿಹದಲ್ಲಿ. ನನ್ನಿದೆಯ ಪುಸ್ತಕದಲ್ಲಿ ನಾ ಬರೆದೆ ನಿನ್ನದೇ ಹೆಸರ. ನೀನೊಲಿದ ಕ್ಷಣದಲ್ಲಿ ಬಿಗಿ ಹಿಡಿದೆ ಉಸಿರ. ಕಣ್ಣಿಗೂ ಒಲವ ಬಣ್ಣ ತಿಳಿಯಲಿ. ನಡೆವಾಗ ಎಡವಿದ ಕಾಲು ನಿನ್ನನ್ನೇ ನೆನೆಯುತ್ತ
ಕಾಯುತ್ತಿರುವೆ. ಈ ಹೃದಯ ಮಿಡಿವ ಮಿಡಿತ ನೀನೇ ನನ್ನ ಕಾಡಿದೆ. ಈ ಮನವು ನೀನೆ ಬೇಕು ಎಂದು ನನ್ನ ಬೇಡಿದೆ. ನಿನ್ನ ಒಡಲಿನಲ್ಲಿ ಸಾವು ಜೊತೆ ಬರಲಿ. ಓ ಸಾವು ಜೊತೆ ಇರಲಿ ನಿನ್ನ ಸನಿಹದಲ್ಲಿ. ನನ್ನಿದೆಯ ಪುಸ್ತಕದಲ್ಲಿ ನಾ ಬರೆದೆ ನಿನ್ನದೇ ಹೆಸರ. ನೀನುಲಿದ ಕ್ಷಣದಲ್ಲಿ ಬಿಗಿ ಹಿಡಿದೆ ನನ್ನದೇ ಉಸಿರ. ಕೈ ತಪ್ಪೋಗ್ತಾವಳೆ. ಅವ್ರು ನೀನ್ ಸುಮ್ನೆ ಬಿಡಬಾರ್ದು. ಅವ್ರಿಬ್ಬರು ಲವ್ ಸ್ಪೀಡಿಗೆ ಬ್ರೇಕ್ ಹಾಕ್ಲೇಬೇಕು. ಅವ್ರ ಸ್ಪೀಡ್ಗೆ ನೀನು ಬ್ರೇಕ್ ಹಾಕಕ್ಕಾಗಲ್ಲ ಬಿಡುಗರು. ಇಷ್ಟು ದಿವಸ ಅವಳ ಒಬ್ಳೇ ಇದ್ಲು, ಈಗ ಜೊತೆಗೆ ಅವನು ಇದ್ದಾನೆ. ಅವನು ಸುನಾಮಿ ಇದ್ದಂಗೆ, ಅವನು ಸ್ಪೀಡ್ಗೆ ಧೂಳಾಗೋಗ್ತ್ಯಾ. ಅವನು ಸುನಾಮಿ ಆದ್ರೆ ನಾನು ಜ್ವಾಲಾಮುಖಿ ಆಗಿ ಅವನ ಸುಟ್ಟು ಬಿಡ್ತೀನಿ. ಕಲ್ಪನಾ, ಹುಚ್ಚಿತ್ರ ಯಾಕೆ ಒಬ್ಳೆ ನಗ್ತಾ ಇದೀಯ ನೀನು? ಇಷ್ಟು ದಿವಸ ನಾನು ಪ್ರೀತಿಸೋನ್ ಸಿಗ್ಲಿಲ್ಲ ಅಂತ ಹುಚ್ಚಾಗಿದ್ದೆ. ಇನ್ಮುಂದೆ ಜೀವನ ಪೂರ್ತಿ ಹೀಗೆ ನಗ್ನಗ್ತಾ ಖುಷಿಯಾಗಿದ್ಬಿಡ್ತೀನಿ. ಆ ಖುಷಿ ಜಾಸ್ತಿ ದಿನ ಇರಲ್ಲ ಬಿಡು. ಯಾಕೆ? ಯಾಕೆ ಅಂದ್ರೆ ನಾನು ಲವ್ ಮಾಡ್ತಿಲ್ಲ. ಸಂತೋಷ್ ಮೇಲಿರೋ ಕೋಪದಿಂದ ನಾನು ನಿನ್ನ ಲವ್ ಮಾಡ್ತಿದ್ದೀನಿ ಎಂದೆ. ಹೇ, ಅಷ್ಟೊಂದು ಕೋಪ ಮಾಡ್ಕೊಂಬೇಡ, ನಾನು ತಮಾಷೆಗೆ ಹೇಳ್ದೆ. ನೀನ್ ಕೋಪದಲ್ಲೂ ತುಂಬಾ ಸುಂದರವಾಗಿ ಕಾಣ್ತಿದ್ಯಾ. ಮೊದ್ಲಿಂದ ಇಷ್ಟ ಇದ್ರು ಇಷ್ಟ ಇಲ್ಲ ಅಂತ ಹೇಳ್ದೆ. ಅವಾಗ ನಿನ್ ರಿಯಾಕ್ಷನ್ ಸೂಪರ್ ಆಗಿತ್ತು ಗೊತ್ತಾ? ಇದೇ ಕೊನೆ. ಇನ್ ಯಾವತ್ತಾದ್ರೂ ನಿನ್ ಬಾಯಿಂದ ನಾನು ಇಷ್ಟ ಇಲ್ಲ ಅಂತ ತಮಾಷೆಗೂ ಮಾತು ಬಂದ್ರೆ ನಾನು ನಿನ್ನ ಕೊಲ್ಲೆ ಮಾಡ್ತೀನಿ. ಮಾತಾಡ್ತೀಯಾ? ಒಂದ್ ನಿಮಿಷ. ಹಲೋ, ಹೌದಾ? ಸರಿ, ಬರ್ತಾ ಇದ್ದೀನಿ. ಬಾ ಹೊರಡೋಣ. ನಾಗೇಂದ್ರ, ಏನಾಯ್ತು? ಸೋನುನ ಎತ್ತಾಕೊಂಡ್ಬಂದ್ಬಿಟ್ಟಿದೀವಿ. ಸಿನು, ಯಾಕೋ ಈ ರೀತಿ ಕುಡಿತಾ ಇದ್ಯಾ? ನಿನ್ನ ಆರೋಗ್ಯದ ಗತಿ ಏನಾಗ್ಬೇಕು? ನಾನು ಬದುಕಿರ್ಬಾರ್ದು ಮಗ, ಬದುಕಿರ್ಬಾರ್ದು, ಸತ್ತೋಗ್ಬೇಕು. ಯಾಕೋ ಇಷ್ಟೊಂದು ಅಪ್ಸೆಟ್ ಆಗಿದೆಯಾ? ಏನಾಯ್ತು? ಮೋಸ, ಬರೀ ಮೋಸ, ಯಾರನ್ನು ನಂಬಾರ್ದು. ಯಾಕೋ ಏನಾಯ್ತು? ಆ ಸೋನು ನನ್ ಕೈ ಕೊಟ್ಲು ಕಣ. ಸೋನು ನಿನ್ನ ಅಷ್ಟೊಂದು ಲವ್ ಮಾಡ್ತಾ ಇದ್ಲು, ಈಗೇನಾಯ್ತು? ಅವ್ರ ತಂದೆ ತಾಯಿ ಅವಳಿಗೆ ಬೇರೆ ಮದ್ವೆ ಫಿಕ್ಸ್ ಮಾಡಿದಾರೆ ಕಣ್ರು. ನನಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ನನ್ನೇ ಮರ್ತ್ಬಿಡು ಅಂದ್ಲು. ಓ ಶಟ್. ಅದಕ್ಕೆ ಹೇಳೋದು, ಹುಡುಗಿರ್ ನಂಬಾರ್ದು, ಮೋಸ, ಬರೀ ಮೋಸ. ಇಷ್ಟಕ್ಕೆಲ್ಲ ಟೆನ್ಷನ್ ತಗೊಂಡ್ರೆ ಏನೋ ಪ್ರಯೋಜನ ಸೀನು? ಡೋಂಟ್ ವರಿ ಸೀನು, ನಿನ್ ಮದ್ವೆ ಸೋನು ಜೊತೆನೆ ನಡೆಯುತ್ತೆ. ಹೌದು ಕಣ. ಟೂ ಲೇಟ್, ಏನು ಮಾಡಕ್ಕಾಗಲ್ಲ ಬಿಡ್ರೋ. ಯಾಕೋ ಆಗಲ್ಲ? ಸೋನುನ ಕಿಡ್ನಾಪ್ ಮಾಡಿ ನಿನ್ ಜೊತೆನೆ ಮದುವೆ ಮಾಡಿಸ್ತೀವಿ. ಕಮಾನ್. ಏನ್ರೋ ಎಂತ ಕೆಲಸ ಮಾಡ್ಬಿಟ್ರಿ? ಏನ್ ಮಾಡೋದ ಇವಾಗ? ಒಂದ್ ಕೆಲಸ ಮಾಡೋಣ. ನಮ್ ಗೆಸ್ಟ್ ಹೌಸ್ ಇದೆ, ಅಲ್ಲಿ ಯಾರು ಬರಲ್ಲ. ನೋ ಪ್ರಾಬ್ಲಮ್, ಬನ್ನಿ ಹೋಗೋಣ. ನಿಮ್ ಮನೇಲಿ ಏನ್ ಹೇಳ್ತೀಯ? ಏನಾದ್ರೂ ಒಂದ್ ಹೇಳ್ಕೊಳ್ತೀನಿ, ಮೊದ್ಲು ನಡೀರಿ ಇಲ್ಲಿಂದ. ಬನ್ರೋ. ಸರಿ ಬನ್ನಿ.
ಸಿದ್ದಣ್ಣ 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 ಸಿದ್ದಪ್ಪ ಸಿದ್ದಣ್ಣ ಏ ಸಿದ್ದಪ್ಪ ಸಿದ್ದಣ್ಣ ಏಯ್ ಸಿದ್ದಣ್ಣ ಸಿದ್ದಪ್ಪ ಕುಡ್ದು ಮಲಗ್ಬಿಟ್ಟಿರ್ಬೇಕು. ಹಾ ಕೀ ಸಿಕ್ತು ಬಿಡು. ನಿನ್ನೆ ಕೆನ್ನೆ ತುಂಬಾ ಮೃದುವಾಗಿದೆ. ಯಾವ ಸೋಪ್ ಯೂಸ್ ಮಾಡ್ತೀಯಾ? ಹಾ ಡವ್ ಸೋಪು. ಮೂಗುಂತರ ಆಕ್ಟ್ ಮಾಡ್ತಿದ್ಯಲ್ಲ, ಸರಿಯಾಗಿ ಅದೇನು ಅಂತ ಬೊಗಳು. ನಾನು ಇಷ್ಟೊತ್ತು ಹೇಳಿದ್ ನಿಮ್ಗೆ ಕೇಳಿಸ್ಲಿಲ್ಲ ಅಂದ್ರೆ ನಾನು ಮೂಗನ. ಹಾ ಈಗ ಕೇಳಿಸ್ತದೆ, ಹೇಳು. ಗುರು ಗುರು ಈ ಮನೇಲಿ ದೆವ್ವ ಇದೆ ಗುರು. ನಾವಿಲ್ಲ ಇದ್ರೆ ನಮ್ಮ ತಿಂದಾಕ್ಬಿಡುತ್ತೆ. ಬಾ ಗುರು ಒಳಗಣ. ದೆವ್ವನೂ ಇಲ್ಲ, ಭೂತನೂ ಇಲ್ಲ, ಎಲ್ಲ ನಿನ್ ಭ್ರಮೆ. ಹೋಗ ಆಚೆ. ಹೋಗೋ. ಇಲ್ಲ ಗುರು, ದೆವ್ವ ಇದೆ ಗುರು. ಬನ್ರಿ ಬನ್ರಿ ರೀ, ನಾಟಿ ಕೋಳಿ ಸಾರು ಮಾಡಿದೀನಿ, ಬನ್ರಿ. ನಾನು ಗಂಡ ಅಲ್ಲಪ್ಪ, ನಾನು ಗಂಡ ಅಲ್ಲ. ಅಯ್ಯೋ ಜಯನುಮಾನ್, ಬಿಸಿ ಆರೈತದೆ, ಬನ್ರಿ. ಬಿಟ್ರೆ ಒಳ್ಳೆನ್ ಕಬಾಬ್ ಮಾಡ್ಕೊಂಡು ತಿನ್ಕೊಂಡೇ ಬಿಡ್ತಾಳೆ. ಜಯನುಮಾನ್, ಅಯ್ಯೋ ನಿನಗಿದೆಲ್ಲ ಬೇಕೇನು? ಆ ಸೋನುಗ್ ಇಷ್ಟ ಇಲ್ಲ ಅಂದ್ರು ಎತ್ತಾಕೊಂಬಂದಿದ್ದೀರಾ? ಏನಾಯ್ತೀಗ? ಅವರಪ್ಪ ಮೊದ್ಲು ಪೊಲೀಸು. ಆಗ್ಲಿ ಬಿಡು. ನಾಳೆ ಕಿಡ್ನಾಪ್ ಕೇಸ್ ಆದ್ರೆ ಏನ್ ಮಾಡ್ತೀಯಾ? ಕೇಸ್ ಆದ್ರೆ ನನ್ ಮೇಲಾಗತ್ತೆ, ನಿನಗ್ಯಾಕೆ? ಏ ಇಡಿಯಟ್, ನಾನ್ ನೀನ್ ಲವ್ ಮಾಡ್ತಾ ಇದ್ದೀನಿ ಕಣೋ. ಏನಂದೆ? ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ. ನಿನಗೇನಾದ್ರೂ ಆದ್ರೆ ನಾನು ಏನಾಗ್ತೀನೋ ಏನೋ. ನೀನ್ ನನ್ನ ಲವ್ ಮಾಡ್ತಾ ಇದೀಯಲ್ಲ, ನನಗಷ್ಟೇ ಸಾಕು. ನಾನು ಇನ್ನೇನ್ ಬೇಕಾದ್ರೂ ಮಾಡ್ಬಿಡ್ತೀನಿ. ಸಾಕ್ ನಿನ್ ಬಿಲ್ಡಪ್. ಇದು ಬಿಲ್ಡಪ್ ಅಲ್ಲ, ಡೆವಲಪ್. ಕಲ್ಪನಾ ಕಲ್ಪನಾ, ಯಾಕೆ ಕೋಪನಾ? ಈ ಡವ್ ಸೋಪ್ ಕೆನ್ನೆಗೆ ಮುತ್ಕೊಡ್ಬೋದಾ? ಛೇ, ಈ ಡುಮ್ಮನ್ ಟಾರ್ಚರ್ ತಡೆಯಕ್ಕಾಗ್ತಿಲ್ಲಪ್ಪ. ನಿಮಗ್ ಪ್ರೇಮ ಚೆಲ್ಲಾಟ, ನನಗ್ ಪ್ರಾಣ ಸಂಕಟ. ಕಲ್ಪನಾ, ಯಾಕೆ ಮಾತಾಡಲ್ವಾ? ಏ ದಡ್ಡ, ಕಿಸ್ ಕೊಡುವಾಗ ಮಾತಾಡಲ್ಲ ಅಂತ ಗೊತ್ತಿಲ್ಲ ನಿನ್ಗೆ? ಹೌದಾ? ಬನ್ರಿ. ಕರೀತಾ ಇದ್ದಾರೆ, ನಾನು ಹೋಗ್ತೀನಿ.
ಇಲ್ಲಿ ನೋಡ್ ಬನ್ರೋ ಹೆಂಗ್ ಮೇಕಪ್ ಮಾಡ್ಕೊಂಡು ಮಲ್ಕೊಂಡಿದ್ದಾಳೆ. ಏಯ್ ನಾನ್ ಮೇಕಪ್ ಮಾಡ್ಕೊಂಡಿದ್ದೀನ? ಇಲ್ಲೇ ಯಾರೋ ಏನೋ ಮಾಡಿದ್ದಾರೆ. ನಿಜ ಹೇಳ್ರು, ಇಲ್ಲೇನೋ ನಡೀತಾ ಇದೆ. ಸಾಕ್ ನಿಲ್ಸೆ ನಿನ್ ನಾಟಕನ. ಇಷ್ಟೆಲ್ಲ ಆದ್ರೂ ನಿಂಗೆ ಇನ್ನೂ ಬುದ್ಧಿ ಬಂದಿಲ್ವಲ್ಲೇ? ನನಗೆ ಮೋಸ ಮಾಡಬೇಡ ಸೋನು. ನೀನಿಲ್ಲ ಅಂದ್ರೆ ನಾನು ಬದುಕಿರಲ್ಲ. ನೀನಿಲ್ಲ ಅಂದ್ರೆ ನಾನು ಇರಲ್ಲ ಸೀನು. ಏನ್ ಪ್ರೀತಿನ ಏನ್ ಹೇಳ್ತಾ ಇದೀಯಾ? ನಿಜಾನೇ ಹೇಳ್ತಾ ಇದ್ದೀನಿ ಕಣೋ. ನೀನ್ ಮರ್ತು ನಮ್ ತಂದೆ ತಾಯಿ ತೋರ್ಸಿದ ಹುಡ್ಗನ್ನ ಮದ್ವೆ ಆಗಿ ಲೈಫಲ್ಲಿ ಸೆಟ್ಲ್ ಆಗೋಣ ಅನ್ಕೊಂಡಿದ್ದೆ. ಆದ್ರೆ ಮದ್ವೆ ಹತ್ರ ಬರ್ತಾ ಬರ್ತಾ ಗೊತ್ತಾಯ್ತು ನಮ್ ಪ್ರೀತಿ ಬೆಲೆ ಏನು ಅಂತ. ನಿನ್ನ ನೋಡ್ದೆ, ನಿನ್ ಜೊತೆ ಮಾತಾಡ್ದೆ, ನಿನ್ ಜೊತೆ ಸುತ್ತಾಡ್ದೆ ಇದ್ದಿದ್ ಪ್ರತಿ ಕ್ಷಣ ಪ್ರತಿದಿನ ಒಂದೊಂದು ಯುಗದ ತರನು ನನ್ನ ಕಾಡ್ತಾ ಇತ್ತು. ಇವಳಿಗೇನಾಯ್ತಪ್ಪ? ಇದೇ ವಿಷಯನ ನಾನ್ ನಿಂಗ್ ಫೋನ್ ಮಾಡಿ ಹೇಳೋಣ ಅನ್ನೋಷ್ಟ್ರೊಳಗೆ ಇವರೆಲ್ಲ ಸೇರಿ ನನ್ನನ್ನು ಎತ್ಕೊಂಡ್ ಬಂದೇ ಬಿಟ್ರು. ಸಾರಿ ಸೀನು, ಇನ್ಮೇಲಿಂದ ನಾನ್ ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ. ನೀನ್ ಬಿಟ್ಟಿರಕ್ ಆಗಲ್ಲ ಸೀನು. ಐ ಲವ್ ಯು ಸೀನು. ಐ ಲವ್ ಯು ಸೀನು. ಅಮ್ಮವ್ರೆ, ನೀವ್ ಯಾವಾಗ ಬಂದ್ರಿ? ನೀವ್ ಬರೋ ವಿಷಯ ಹೇಳಲೇ ಇಲ್ಲ. ರಾತ್ರಿನೇ ಬಂದ್ವಿ. ಫ್ರೆಂಡ್ಸ್ ಎಲ್ಲ ಟ್ರಿಪ್ಗೆ ಹೋಗಿದ್ವಿ. ಬರ್ತಾ ಲೇಟ್ ಆಯ್ತು, ಅದಕ್ಕೆ ಇಲ್ಲೇ ಉಳ್ಕೊಂಡ್ವಿ. ನಿಮ್ನ ಎಷ್ಟ್ ಎಪ್ಸಿದ್ರು ಹೇಳಲೇ ಇಲ್ಲ. ಚೆನ್ನಾಗ್ ಕುಡ್ದಿದ್ರಿ ಅನ್ಸುತ್ತೆ. ಹೌದು ಅಮ್ಮರೇ, ರಾತ್ರಿ ಸ್ವಲ್ಪ ಜಾಸ್ತಿನೇ ಆಗ್ಬಿಟ್ಟಿತ್ತು. ರಾತ್ರಿ ನಾನು ಹೇಳಿದ್ರೆ ನಂಬಲಿಲ್ಲ. ಈಗ ನೋಡ್ರ ನಡ್ಕೊಂಡ್ ಬರ್ತೈತೆ. ಏಯ್ ಸೀತಮ್ಮ, ನೀನ್ ಯಾಕೆ ಈ ಕಡೆ ಬಂದೆ? ನಿನ್ ಗಂಡ ಮಕ್ಕಳೆಲ್ಲ ತೋಟದಲ್ಲಿ ಕೆಲಸ ಮಾಡ್ತಾರೆ. ಹೋಗೋ ಹೋಗೋ ಹೋಗೋ. ಸಿದ್ದಣ್ಣ, ಇವ್ರು ಯಾರು? ಇವರು ಇಲ್ಲೇ ತೋಟದಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಇವ್ರ ಗಂಡ ತೀರ್ಕೊಂಡ್ಮೇಲೆ ಇವರು ಹುಚ್ಚಿಯಾಗಿ ಇಲ್ಲೇ ತಿರ್ಗಾಡ್ಕೊಂಡಿದ್ದಾಳೆ. ಯಾರಿಗೂ ಏನು ತೊಂದರೆ ಕೊಡಲ್ಲ. ಯಾರಿಗೂ ತೊಂದರೆ ಕೊಡಲ್ವಾ? ರಾತ್ರಿ ಎಲ್ಲ ನಿದ್ದೆ ಕೊಡ್ದಿರ ಒದ್ದೆ ಮಾಡಿಸ್ಬಿಟ್ಲು. ಬೆಳಿಗ್ಗೆ ಚೇಂಜ್ ಮಾಡ್ಕೊಂಡೆ ಚಡ್ಡಿನ. ನನ್ ಕಷ್ಟ ನನಗೊತ್ತು. ಆ ಹುಚ್ಚಿನ ಹುಚ್ಚಾಸ್ಪತ್ರೆಗೆ ಸೇರ್ಸೋದಲ್ವಾ? ಹೊರಗಡೆ ಹೋದ್ರೆ ತೊಂದರೆ ಆಗುತ್ತೆ. ಯಾಕೆ? ಅದೆಲ್ಲ ನಿಮ್ಗೆ ಯಾಕೆ? ನಿಮ್ ಕೆಲಸ ನೀವು ನೋಡ್ಕೊಳ್ಳಿ. ಹೋಗೋಗಿ ಹೋಗಿ. ಏಯ್ ನಡೀರಪ್ಪ, ನಡೀರಿ ನಡೀರಿ ನಡೀರಿ. ಇದೋಳ ಮಗ, ಇದೋಳ ಮೇಲೆ ಮೇಲೆ ಇದೋಳ ನಡೀರಿ. ಹಲೋ ಡುಮ್ಮ, ಇದೋಳ ಮಗನ ಮೇಲೆ ಏನು ಭಯ ಪಡ್ಬೇಕಾಗಿಲ್ಲ ಕಣ. ನಡಿಯೋ ಮಗ, ನಡಿ ಮುಂದೆ ನಡಿ ಮಗ, ಮುಂದೆ ಐತೆ ಮಾರಿ ಬಾ, ನಡಿ ಮಗ. ಯಾರ್ದಿರ್ಬೋದು? ಗೊತ್ತಾಗ್ತಿಲ್ಲ. ಯಾರ್ದಿರ್ಬೋದು? ಬೊಂಬೆ ಬೇರೆ ಇದೆ. ಎಲ್ಲ ವಿಚಿತ್ರವಾಗಿದೆಯಲ್ಲ, ಏನು ಅರ್ಥನೇ ಆಗ್ತಾ ಇಲ್ಲ. ಯಾವುದೋ ಪಾಪು ಬಟ್ಟೆ ಅನ್ಸುತ್ತೆ. ಏನ್ ನಡೀತಿದೆ ಇಲ್ಲಿ? ಬೊಂಬೆ, ಓಲೆ, ಬಳೆ ಎಲ್ಲ ನೋಡ್ತಿದ್ರೆ ಎಲ್ಲ ನಡೀತಿದೆ ಅನಿಸ್ತಿದೆ. ಮುಂಚೆಗೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತ. ಆ ಹೆಂಗಸು ಯಾಕೆ ಹುಚ್ಚಿ ಆದ್ಲು? ಈ ಮನೇಲಿ ಏನೋ ನಡೀತಾ ಇದೆ. ಇಲ್ಲಿರೋ ವಾಚ್ಮನ್ಗೆ ಎಲ್ಲ ವಿಷಯನೂ ಗೊತ್ತಿರೋ ಹಾಗಿದೆ. ಅವನ ಬಾಯಿಂದ ಸತ್ಯ ಹೊರಗೆ ಬರೆಸ್ಬೇಕು. ಅವನ ಬಾಯಿಂದ ಸತ್ಯ ಹೊರಗೆ ಬರಬೇಕು ಅಂದ್ರೆ ಅವನ ಬಾಯೊಳಗಡೆ ಸತ್ಯ ಹೋಗ್ಲೇಬೇಕು.
ನನಗೆ ಎಣ್ಣೆ ಹೊಡೆದೆಲ್ಲ ಅಭ್ಯಾಸ ಇಲ್ಲ, ನೀವು ಕುಡೀರಿ. ಏ ಪರವಾಗಿಲ್ಲ ಕುಡಿ ಸಿದ್ದಣ್ಣ. ಏಯ್ ನೀರಾಕೋ. ಹಾಕೋ. ಏಯ್ ನೀರೆಲ್ಲ ಹಾಕ್ಬೇಡ, ನಂಗೆ ರಾಕ್ ಕುಡ್ದೆ ಅಭ್ಯಾಸ. ಸಿದ್ದಣ್ಣ ಇನ್ನೊಂದು 60 ಹಾಕ್ತೀನಿ. ನನಗೆ ಈ ಗ್ಲಾಸಲ್ಲೆಲ್ಲ ಕೊಡಬೇಡಿ, ಹಿಡ್ದೇಲಿ ಕುಡ್ದು ಅಭ್ಯಾಸ ಇಲ್ಲ. ಯಾಕೆ ಸಿದ್ದಣ್ಣ? ಈ ಫುಲ್ ಬಾಟ್ಲೆ ಕುಡ್ದೆ ಅಭ್ಯಾಸ. ಸಿದ್ದಣ್ಣ ಎಲ್ಲ ನಿನಗೇನೆ. ನಿಧಾನ ಸಿದ್ದಣ್ಣ. ನೀವೆಲ್ಲ ಇಷ್ಟೊಂದು ಬಲವಂತ ಮಾಡ್ತಿದ್ದೀರಲ್ಲ, ತುಂಬಾ ಖುಷಿ ಆಗ್ಬಿಟ್ಟಿದೆ. ಅದಕ್ಕೆ ಕುಡಿ ಕುಡಿ. ನಿಧಾನ. ಏನ್ ಚಂದ ಕಾಣ್ತಾ ಇದೆಯಲ್ಲ ಮಗ. ಡುಮ್ಮ. ಸಿದ್ದಣ್ಣ ಈಗ ಹೇಳಿ, ಆ ಹುಚ್ಚಿ ಯಾರು? ಆ ಹೆಂಗಸು ಹುಚ್ಚಿ ಯಾಕದ್ಲು? ಈ ಮನೇಲಿ ಯಾರ್ಯಾರಿದ್ದಾರೆ? ಯಾಕೆ ಸಿದ್ದಣ್ಣ ಅಳ್ತಾ ಇದೀಯಾ? La 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 ಯಾಕೆ ಹಾಗೆ ನೋಡ್ತಾ ಇದೀಯಾ? ಅಲ್ಲ ರೀ, ನೀವ್ ನಮಗೋಸ್ಕರ ಹಗಲು ರಾತ್ರಿ ಅಂದೇ ಕಷ್ಟಪಡ್ತೀರಾ, ಎಲ್ಲ ಕೆಲ್ಸನೂ ನೀವೇ ಮಾಡ್ತೀರಾ. ನೀವ್ ನನ್ ಗಂಡನಾಗ್ ಸಿಕ್ಕಿರೋದು ನನ್ನ ಅದೃಷ್ಟ. ಇಲ್ಲ ಸೀತಾ, ನೀನು ನನಗೆ ಹೆಂಡತಿಯಾಗಿ ಸಿಕ್ಕಿರೋದು ನನ್ನ ಅದೃಷ್ಟ. ನನ್ನ ಹೆಸರು ಸೀತೆ ಅಲ್ದೇ ಇದ್ರು ಸೀತೆ ಅಂತ ಹೆಸರಿಟ್ಟು ಈ ಸೀತೆನ ಆ ರಾಮನ್ಗಿಂತ ಹೆಚ್ಚಾಗಿ ನೋಡ್ಕೋತಾ ಇರೋ ನನ್ನ ದೇವ್ರು ನೀವು. ನಿನ್ನನ್ನು ಹೀಗೆ ಬಿಟ್ರೆ ನನ್ನನ್ನ ದೇವ್ರು ಮಾಡಿ ಪೂಜಾರಿ ತರ ಮಾತಲ್ಲೇ ಮಂತ್ರ ಹೇಳಿ ಪ್ರಸಾದನೆಲ್ಲ ನಿನ್ನ ಒಬ್ಳೆ ತಿನ್ನೋ ಹಾಗಿದ್ಯಾ? ತಗೋ. ತಮಾಷೆ ಮಾಡ್ದೆ ಕಣೆ. ನಿಮ್ಗಿಷ್ಟ ಅಂತ ರಾತ್ರಿ ನಾಟಿ ಕೋಳಿ ಸಾರು ಮಾಡ್ತೀನಿ. ಹೌದಾ? ಹಾಗಿದ್ರೆ ಸಂಜೆ ಬೇಗ ಬರ್ತೀನಿ, ಸರಿನಾ? ಹೌದು, ಲೀಲಾ ಎಲ್ಲಿ? ಇಲ್ಲೆಲ್ಲ ಆಟ ಆಡ್ತಾ ಇಲ್ಲಲ್ಲ. ಲೀಲಾ, ಲೀಲಾ. ಸರಿ, ನೀವು ಊಟ ಮಾಡ್ತಾ ಇರಿ, ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಲೀಲಾ, 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 ಎಲ್ಲೋ ಹೋದ್ಲಿ ಇವಳು? ಮಾಡ್ತೀನಿ ತಡಿ, ನಂಗೆ ಭಯ ಬೀಳಿಸ್ತೀಯಾ? ಬಂದೆ ತಡಿ ನಿಂಗೆ. ಹೌದು ಮಗಳೇ, ತಗೋ ತಗೋ ತಗೋ. ಇರೇ. ಓಡು ಓಡು ಓಡು, ನಿಮ್ಮ ಅಮ್ಮ ಹೊಡಿತಾಳೆ, ಓಡು. ನಂಗೆ ಭಯ ಬೀಳಿಸ್ತೀಯಾ? ಬಂದೆ ಇರು, ಮಾಡ್ತೀನಿ. ಬಂದೆ ತಡಿ, ಮಾಡ್ತೀನಿ ನಿಂಗೆ. ಸಾಲು ಇರುವೆಗಳಂತೆ ಸಾಗೋಣ ಮರೆತು ಚಿಂತೆ, ಈ ಗುಬ್ಬಿಗೂಡ ನೋಡಿ ಆ ಸ್ವರ್ಗವೇ ಧರೆಗಿಳಿದಂತೆ. ಈ ಚಿಂತೆ ಇನ್ನೇಕೆ, ಆ ಸ್ವರ್ಗದ ಹಂಗೇಕೆ, ಈ ಸಂಸಾರ ನೌಕೆ ತೇಲಿದೆ ಆನಂದ ಸಾಗರದಲ್ಲಿ. ನಿಮ್ಮೆಲ್ಲರ ಪ್ರೀತಿಯ ಕಂಡು ಆ ದೇವರೇ ಹರಸಲಿ ಬಂದು, ತುತ್ತಿಟ್ಟ ನಿಮ್ಮಯ ಋಣವು ಪ್ರತಿ ಜನ್ಮ ಇರಲಿ ಎಂದು.
ಜೀವನ ನವರಸಗಳ ಗಾಯನ ಸಮರಸ ಈ ಬಾಳಿನ ತೋರಣ ಹಾಲಲ್ಲಿ ಜೇನು ಬೆರೆತು ಕಲಿತಂತೆ ನಾವು ಬಾಳುವ ಸಂತೋಷ ಸಂಭ್ರಮದಿಂದ ಒಂದಾಗಿ ಹೀಗೆ ಸೇರುವ ನೋವಲ್ಲೂ ನಲಿವಲ್ಲೂ ಜೊತೆಯಾಗುವೆ ಈ ಮನೆಯ ಬೇಲಿಯು ನಾನಾಗುವೆ ಸಾಲು ಇರುವೆಗಳಂತೆ ಸಾಗೋಣ ಮರೆತು ಚಿಂತೆ ಈ ಗುಬ್ಬಿ ಗೋಡ ನೋಡಿ ಆ ಸ್ವರ್ಗವೇ ಧರೆಗಿಳಿದಂತೆ ಓಡುವ ಈ ಕಾಲವು ನಿಲ್ಲದು ಅಪನಂಬಿಕೆ ಈ ಬಾಳಲಿ ಸಲ್ಲದು ನದಿ ಕಡಲ ಸಂಗಮದಂತೆ ಈ ಬದುಕೆ ಒಲವ ಕಾಣಿಕೆ ಎಂದೆಂದು ಹೀಗೆ ಇರುವ ಬೇರಿಲ್ಲ ಯಾವ ಕೋರಿಕೆ ಗೊತ್ತಿಲ್ಲ ಹೆತ್ತೋರು ನನಗೆಂದಿಗೂ ಆ ನೋವಂತೂ ನನಗಿಲ್ಲ ನಿಮ್ಮೊಂದಿಗೆ ಸಾಲು ಇರುವೆಗಳಂತೆ ಸಾಗೋಣ ಮರೆತು ಚಿಂತೆ ಈ ಗುಬ್ಬಿ ಗೂಡ ನೋಡಿ ಆ ಸ್ವರ್ಗವೇ ಧರೆಗಿಳಿದಂತೆ ಬಂದಿದ್ದೀರಾ? ದೊಡ್ಡ ಕೆಲಸಕ್ಕೆ ಕೈ ಹಾಕಿರೋ ಹಾಗಿದೆ. ದೊಡ್ಡದಾಗ್ಲಿ ಚಿಕ್ಕದಾಗ್ಲಿ ಎಲ್ಲದಕ್ಕೂ ತಮ್ಮ ಹತ್ರ ತಾನೇ ಬರೋದು ನಾವು. ಏನ್ ವಿಷಯ? ನಾವೆಲ್ಲ ಸೇರ್ಕೊಂಡು ಒಂದು ಬಿಸ್ನೆಸ್ ಶುರು ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಅದು ಯಾವಾಗ್ನಿಂದ ಯಾವ ಥರ ಶುರು ಮಾಡ್ಬೇಕಂತ ನೀವು ಹೇಳ್ಬೇಕು ಸ್ವಾಮಿ. ಬರೋ ಶುಕ್ರವಾರ ಅಮಾವಾಸ್ಯೆಗೆ ಒಳ್ಳೆ ಮುಹೂರ್ತ ಇದೆ. ನೀವು ಅನ್ಕೊಂಡಿರೋ ಹಾಗೆ ನಿಮ್ಮ ಕೆಲಸ ಕಾರ್ಯಗಳು ನಡಿಬೇಕು ಅಂದ್ರೆ ಈ ನಮ್ಮ ದೇವಿಗೆ ಬಲಿ ಕೊಡ್ಬೇಕು. ಏನ್ ಬಲಿ ಸ್ವಾಮಿ? ನರಬಲಿ. ಸ್ವಾಮಿ, ನರಬಲಿ ಬೇಡ, ಅದು ಅಪರಾಧ. ಶಾಂತಿ ಹೋಮ ಮಾಡಿಸಿದ್ರಾಗಲ್ವಾ? ಶಾಂತಿ ಹೋಮ ಮಾಡಿಸಿದ್ರೆ ತಾಯಿಗೆ ತೃಪ್ತಿ ಆಗಲ್ಲ. ಕುದೀತಾ ಇರೋ ಮನುಷ್ಯನ ರಕ್ತದಿಂದ ತಾಯಿಗೆ ಅಭಿಷೇಕ ಮಾಡಿದ್ರೇನೆ ತಾಯಿ ತೃಪ್ತಿ ಆಗೋದು. ಆಗ್ಲೇ ನಿಮ್ಮ ಕೆಲಸ ಕಾರ್ಯಗಳು ಶಾಂತಿಯಿಂದ ನಡೆಯೋದು. ಓಂ ಭಟ್. ನರಬಲಿ ಕೊಡೋದಾದ್ರೆ ಈ ಪ್ರಾಜೆಕ್ಟೇ ಬೇಡ, ಬೇರೆ ಏನಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ನಾವು. ಸುಮ್ಮನೆ ಹೋದ್ರೆ ಯಾವೊಂದು ಪ್ರಾಣ ತಾನೇ ಹೋಗೋದು. ಹೇಳ್ದಷ್ಟು ಕೇಳಿ. ಹೇಳಿ ಸ್ವಾಮಿ, ಯಾರನ್ನು ಬಲಿ ಕೊಡ್ಬೇಕು? ಅದನ್ನ ನಾನ್ ತೋರಿಸ್ತೀನಿ. ಹೋಗಿ ಹೋಗಿ ನಮ್ಮ ತೋಟಕ್ಕೆ ಕರ್ಕೊಂಬಂದ್ರಲ್ಲ. ಏನು ಸ್ವಾಮೀಜಿ ನಮ್ಮ ತೋಟಕ್ಕೆ ಕರ್ಕೊಂಡ್? ಅದೇ ನನಗೂ ಅರ್ಥ ಆಗ್ತಿಲ್ಲ. ಇಲ್ಲಿ ಯಾರನ್ನ? ಯಾವನ್ ಗೊತ್ತು. ಅಶ್ವಿನಿ ನಕ್ಷತ್ರದ ಮೇಷರಾಶಿಯಲ್ಲಿ ಹುಟ್ಟಿರೋ ಹುಡುಗಿ
ಈ ಹುಡುಗಿನೇ ಬಲಿ ಕೊಡ್ಬೇಕು. ಸ್ವಾಮೀಜಿ ಏನ್ ಹೇಳ್ತಿದ್ದೀರಿ? ನಮ್ಮ ಕೆಲಸ ಮಾಡೋರ ಮಗಳದು, ಅವಳನ್ನ ಬಲಿ ಕೊಡೋದ? ದೇವಿಗೆ ಇಷ್ಟ ಆಗಿದೆ, ಇದೇ ಹುಡುಗಿನ ಬಲಿ ಕೊಡ್ಬೇಕು. ಇಲ್ಲ ಅಂದ್ರೆ ನಿಮ್ಮ ಕೆಲಸ ನಡೆಯೋದಿಲ್ಲ. ಏನ್ ಮಾಡೋದು? ಸರಿ ಸ್ವಾಮಿ, ಈ ಮಗುನೇ ಬಲಿ ಕೊಡೋಣ. ಅಮ್ಮ ಮೆತ್ತಿಗೆ. ಯಜಮಾನ್ರೆ ನಮಸ್ಕಾರ. ಯಜಮಾನ್ರೆ ನಮಸ್ಕಾರ. ಹೋಗಿ ರಾಮಯ್ಯನ್ ಕರ್ಕೊಂಬ. ಆಯ್ತು ಯಜಮಾನ್ರೆ. ಏ ನಿಧಾನಕ್ಕೆ ಹೋಗೆ. ಕೂತ್ಕೊಳ್ರಪ್ಪ. ಇಲ್ಲ ಬಾಯ್ಲಿ. ಏನು ಊಟ ಮಾಡಿದೆ ನೀನು? ಅನ್ನ ಸಾರು. ನನಗೆ ಕೊಟ್ಟಿಲ್ಲ ನೀನು? ಸರಿ, ನಿನ್ಗೇನೋ ಅಂತಂದಿದ್ದೀನಿ, ಏನು ಹೇಳು? ಗೊತ್ತಿಲ್ಲ. ಗೊತ್ತಿಲ್ವಾ? ಇಲ್ಲಿ ನೋಡು. ಏ ಬೊಂಬೆ. ಮುತ್ತು ಕೊಡು. ಚೆನ್ನಾಗಿದ್ಯಾ? ಹೋಗು ಪುಟ್ಟ, ಮನೆಗೆ ಹೋಗ ಆಟ. ಬಾಯ್. ರಾಮಯ್ಯ, ಯಜಮಾನ್ರೆ, ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕು, ನಡಿ. ರಾಮಯ್ಯ, ನಿನ್ನಿಂದ ಒಂದು ಸಹಾಯ ಆಗ್ಬೇಕಿತ್ತು. ಅದು ಹೆಂಗೆ ಕೇಳಬೇಕೋ ಗೊತ್ತಾಗ್ತಿಲ್ಲ. ಅನಾಥವಾಗಿದ್ದು ನನ್ನ ಕರ್ಕೊಂಡು ಬಂದು ಆಸರೆ ಕೊಟ್ಟಿದ್ದೀರಾ. ಈ ಜೀವ ಇನ್ನೂ ಬದುಕಿದೆ ಅಂದ್ರೆ ನಿಮ್ಮಿಂದನೇ. ನೀವು ನನ್ನಿಂದ ಸಹಾಯ ಕೇಳಬಾರ್ದು ಯಜಮಾನ್ರೆ. ಅದೇನೇ ಆದ್ರೂ ನಾನು ಮಾಡ್ತೀನಿ, ಹೇಳಿ. ರಾಮಯ್ಯ, ಅದು ಆ ವಿಷಯನ ಹೆಂಗೆ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಗೌಡ್ರೆ, ಅವರೇ ಹೇಳಿದ ಮೇಲೆ ನೀವಿನ್ನೂ ರಾಗ ತೆಗಿತಿದ್ದೀರಲ್ಲ. ನೋಡ್ರಮ್ಮಯ್ಯ, ನಾವು 3 ಜನ ಸೇರಿ ಒಂದು ಬಿಸ್ನೆಸ್ ಶುರು ಮಾಡ್ಬೇಕು ಅಂದಿದ್ದೀವಿ. ಅದು ಸಕ್ಸಸ್ ಆಗ್ಬೇಕಾದ್ರೆ ನಿಮ್ ಲೀಲಾನ ಬಲಿ ಕೊಡ್ಬೇಕು ಹಾಗಂತ ಸ್ವಾಮೀಜಿ ಹೇಳಿದ್ದಾರೆ. ಏನು, ನಮ್ ಲೀಲಾನ? ನೋಡ್ರಮ್ಮಯ್ಯ, ಈ ಆಸ್ತಿನೆಲ್ಲ ನೀನೇ ಇಟ್ಕೊಂಡ್ಬಿಡು. ನಿನಗೆ ಬೇಕಾದ್ರೆ ಇನ್ನೂ ದೊಡ್ಡ ಬಂಗ್ಲೆ ಕಟ್ಕೊಡ್ತೀನಿ. ರಾಮಯ್ಯ, ಯಜಮಾನ್ರೆ, ನನಗೆ ಆಸ್ತಿನೂ ಬೇಡ, ಯಾವ ಬಂಗ್ಲೆನೂ ಬೇಡ. ಲೀಲನ್ನ ಬಲಿ ಕೊಡೋಕೆ ನಾನೊಪ್ಪಲ್ಲ. ಬೇಕಾದರೆ ನನ್ನ ಜೀವ ಬಲಿ ತಗೊಳ್ಳಿ. ಈ ಜೀವ ಯಾವಾಗ್ಲೂ ನಿಮಗಾಗೆ ಮುಡುಪಾಗಿರುತ್ತೆ. ನಿನ್ ಬಲಿ ಕೊಡಕ್ಕೆ ಸ್ವಾಮೀಜಿ ಒಪ್ಪಲ್ಲ. ಇನ್ನೂ ಜಾಸ್ತಿ ದುಡ್ಡು ಬೇಕಾದ್ರೆ ಕೇಳು, ಕೊಡ್ತೀವಿ. ನನ್ಗೇನು ಬೇಡ. ಲೀಲಾ ಬಗ್ಗೆ ನಾವೇನೇನೋ ಕನಸು ಕಟ್ಕೊಂಡಿದೀವಿ. ಆ ಕನಸನ್ನೆಲ್ಲ ನುಚ್ಚು ನೂರು ಮಾಡಬೇಡಿ ಯಜಮಾನ್ರೆ. ಏಯ್, ನಿನ್ಗೆ ಹೇಳಿದ ಅರ್ಥ ಆಗ್ತಿಲ್ಲ. ಹೋಗ್ಲಿ. ಹೋಗ್ಲಿ ಬಿಟ್ರಮ್ಮಯ್ಯ, ನಾವು ಬೇರೆ ವ್ಯವಸ್ಥೆ ಮಾಡ್ಕೊತೀವಿ. ಯಜಮಾನ್ರು ನಮ್ ಲೀಲಾನ ಲೀಲಾನಾ ಅದು ಶಾಲೆಗೆ ಸೇರಿಸ್ತೀವಿ ಅಂದ್ರು. ಹೌದಾ? ಅದಕ್ಕೆ ನೀವೇನ್ ಹೇಳಿದ್ರಿ? ನಾನ್ ಕಳ್ಸಲ್ಲ ಅಂದೆ. ನಿಮಗ್ ಬುದ್ಧಿ ಇದೆಯಾ ರೀ? ನಾವಂತೂ ಶಾಲೆಗೆ ಹೋಗ್ಲಿಲ್ಲ, 4 ಅಕ್ಷರ ಕಲೀಲಿಲ್ಲ. ನಮ್ಮ ಮಗಳಾದ್ರೂ ಓದ್ಲಿ. ನೀವು ಒಪ್ಕೋಬೇಕಾಗಿತ್ತು. ಅಪ್ಪ ಅಪ್ಪ, ನಾನು ಶಾಲೆಗೆ ಹೋಗ್ತೀನಪ್ಪ. ಸರಿ ಆಯ್ತಮ್ಮ, ಕಳಿಸ್ತೀನಿ. ಯಾಕೆ, ಏನಾಯ್ತು? ಎಲ್ಲ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದ್ದೀರಾ? ಮಾವ,
ನಿಮ್ದೇನೇ ಕೆಲಸ ಇದ್ರು ನನಗೆ ಹೇಳಿ, ಚಿಟ್ಕೆ ಹೊಡೆಯೋದ್ರೊಳಗೆ ಮಾಡಿ ಮುಗಿಸ್ಬಿಡ್ತೀನಿ. ಏಯ್, ಆ ರಾಮಯ್ಯನ್ ಇಡೀ ಆಸ್ತಿನೇ ಕೊಡ್ತೀನಂದೆ. ಇಡೀ ಆಸ್ತಿ ಕೊಡ್ತೀನಂದೆ. ಏನಪ್ಪ ಅವನ ಹತ್ರ ಕೇಳಿದ್ವಿ ನಾವು? ಏನ್ ಕೇಳಿದ್ವಿ? ಬರೀ ಅವ್ರ ಮಗಳು ಬಲಿತಾನೆ ಕೇಳಿದ್ ನಾವು. ಅದನ್ನಿಲ್ಲ ಅಂತಾನೆ. ನನಗೆ ಬಲಿ ಬೇಕು, ಬಲಿ ಬೇಕು. ನನಗೆ ನಿಮ್ಮ ಆಸ್ತಿ ಬೇಡ ಮಾವ. ನಿಮ್ಮ ಮಗಳನ್ನ ಕೊಟ್ಟು ನನಗೆ ಮದುವೆ ಮಾಡ್ತೀನಿ ಅಂತ ಭಾಷೆ ಕೊಡಿ ಸಾಕು. ಆ ಬಲಿ ಅಂತ ನಿಮ್ ಮುಂದೆ ನಿಲ್ಲಿಸ್ತೀನಿ. ನಿಲ್ಲಿಸ್ತಾನೆ, ಮುಖ ನೋಡು. ಏಯ್, ಇವರಿಬ್ರು ಸಾಕ್ಷಿ ಇದ್ದಾರೆ. ನನ್ನ ಮಗಳನ್ನ ನಿನ್ಗೆ ಕೊಡೋದು. ಭಾಷೆ ತಗೊಳ್ಳೋ. ಇಷ್ಟು ಸಾಕು ಮಾವ. ನಿಮ್ ಕೆಲ್ಸನ ನೀವು ಶುರು ಮಾಡ್ಕೊಳ್ಳಿ, ನನ್ನ ಕೆಲ್ಸನ ನಾನ್ ಶುರು ಮಾಡ್ಕೋತೀನಿ. ಹೋಗ್ಬಾರೋ. ಹೇಯ್, ಇವನು ಮನ್ಸು ಮಾಡಿದ್ರೆ ಮಾಡೇ ಮಾಡ್ತಾನೆ. ಏನಂತೀಯ? ನನ್ಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ಬರ್ತೀನಿ. ಯಾರ ಇವನು? ಲೇ, ಇವನಿಲ್ಲ ಅಂದ್ರೆ ನಾವಿಬ್ರೇ ಮಾಡೋಣ. ಓಂ ಕ್ಲೀಂ ಫಟ್ ಸ್ವರೂಪಿಣಿಯೇ ನಮಃ. ಓಂ ಕ್ಲೀಂ ಆದಿಶಕ್ತಿಯೇ ನಮಃ. ಓಂ ಮಹಾದೇವಿಯೇ ನಮಃ. ಓಂ ಶಕ್ತಿಯೇ ನಮಃ. ಓಂ ದೇವಿಯೇ ನಮಃ. ಓಂ ಕಾಳಿಯೇ ನಮಃ. ಓಂ ಕ್ಲೀಂ ಫಟ್ ಸ್ವರೂಪಿಣಿಯೇ ನಮಃ. ಓಂ ಬಲಿ ಬೇಕು, ಬಲಿ ಬರ್ಲಿ, ಬಲಿ. ಇಲ್ಗೂ ಬಂದ್ಬಿಟ್ರ. ಲೈ, ಅಲ್ಲಿಲ್ಲ ನೆತ್ತಾಕೊಂಡ್ಬಂದ್ರ. ಆಯ್ತು ಗುರು, ಬರೋ. ರಾಮಯ್ಯ, ಯಜಮಾನ್ರ ಕಡೆ ಹುಡುಗರು ಲೀಲನ ಎತ್ಕೊಂಡೋಗಕ್ ಬಂದಿದ್ದಾರೆ. ಮೊದ್ಲು ಇಲ್ಲಿಂದ ತಪ್ಪಿಸ್ಕೊಳ್ಳಿ, ಲೀಲನ ಪ್ರಾಣ ಉಳಿಸ್ಕೊಳ್ಳಿ. ಹೋಗಿ. ಯಾಕೆ ಸಿದ್ದಣ್ಣ, ಏನಾಯ್ತು? ಯಜಮಾನ್ರು ಲೀಲನ ಬಲಿ ಕೊಡಕ್ಕೆ ಕಾಯ್ತಾ ಇದಾರೆ, ಅದಕ್ಕೆ. ಹೌದೇನ್ರಿ? ಎಲ್ಲ ಆಮೇಲೆ ಹೇಳ್ತೀನಿ. ಬೇಕು ಭಗವಂತ, ಕಾಪಾಡಪ್ಪ. ಗುರು, ಮನೇಲೆಲ್ಲ ಹುಡುಕ್ತೆ, ಯಾರು ಕಾಣಿಸ್ತಾ ಇಲ್ಲ. ಗುರು, ಅಲ್ಲಿ ಓಡಾಕ್ತವ್ರು ನೋಡು. ಹಿಡಿದ ಅವ್ರನ್ನ. ಒದ್ಬಿಟ್ಟು ಹೋಗಿ ಮೊದಲು ಹಿಡ್ಕೊಳ್ರು ಅವಳನ್ನ.
ಪರಾಶಕ್ತಿಯೇ ನಮಃ. ಓಂ ದುರ್ಗಾಂಬಿಕೆ ನಮಃ. ಓಂ ಫಟ್. ಓಂ ದೇವಿ, ನನ್ನ ಒಂದು ಫಲಿತ ಇವತ್ತು ನೆರವೇರಿದೆ. ಬನ್ನಿ ಬಲಿಗೆ ಅರ್ಪಿಸಿಕೋ ತಾಯಿ. ಅವಳು ಅವಾಗಿಂದ ಹುಚ್ಚಾಗಿ ಇಲ್ಲೇ ತಿರುಗಾಡ್ತಾ ಇರ್ತಾಳೆ. ಯಜಮಾನ್ರು ಬಂದಾಗ ಅವಳನ್ನ ದೂರ ಕಳಿಸ್ಬಿಡ್ತೀನಿ. ಅವತ್ತು ರಾತ್ರಿ ನೀವೆಲ್ಲ ಬಂದಾಗ ಕುಡಿ ಜಾಸ್ತಿ ಆಗಿ ನನ್ನ ಪೇ ಇರಲಿಲ್ಲ. ಅವಳು ಯಾರಿಗೂ ತೊಂದರೆ ಕೊಡಲ್ಲ. ಅವಳು ಯಾರಿಗೂ ತೊಂದರೆ ಕೊಡಲ್ಲ. ಕೊನೆಗೂ ಕಕ್ತಾ ಸತ್ಯನ. ಅಲ್ಲಿ ನೋಡ್ರು ಏನೋ ಹೋಗ್ತಾ ಇದೆ. ರಾತ್ರಿ ಎಲ್ಲ ದೆವ್ವದ ಟಾರ್ಚರ್, ಇವಾಗ್ಲೇನೋ ನಿಮ್ ಟಾರ್ಚರ್ಲೇ. ಯಾಕೋ ಏನಾಯ್ತು? ಹುಚ್ಚುಚ್ಚಾಗಿ ಮಾತಾಡ್ತಾ ಇದೀಯಾ? ನಿಜ ಹೇಳ್ತಾ ಇದೀನಿ, ಅಲ್ಲೇನೋ ಹೋಗ್ತಾ ಇದೆ. ನೋಡ್ರು ನೋಡ್ರು. ಇವನ್ಗೇನೋ ಆಯ್ತು? ನನ್ ತಿಂಡಿ ಎಲ್ಲ ಹಾಳಾಗೋಯ್ತು. ಏನ ಇವನ್ ಯಾವಾಗ್ಲೂ ತಿನ್ನೋದೇ ಆಯ್ತು, ಅವನು ಯಾವಾಗ್ಲೂ ಹುಚ್ಚುಚ್ಚಾಗಿ ಆಡೋದೇ ಆಯ್ತು. ಕರ್ಮ. ತಗೋ, ಈ ಫೈಲ್ಗೆ ಸೈನ್ ಮಾಡಿದ್ರೆ ನಾ ಮಾಡೋ ಹೊಸ ಬಿಸ್ನೆಸ್ ಶುರು ಮಾಡ್ಕೋಬೋದು. ನಾನು ಮಾಡಲ್ಲ. ಗೊತ್ತಿಲ್ಲದೆ ನನ್ನಿಂದ ಒಂದು ತಪ್ಪು ನಡೆದು ಹೋಗಿದೆ. ಅದಕ್ಕೆ ನಾನು ಇನ್ನೂ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ತಪ್ಪು ಮಾಡಕ್ಕೆ ನನಗೆ ಇಷ್ಟ ಇಲ್ಲ. ಈ ಬಿಸ್ನೆಸ್ ಬಿಟ್ಬಿಡಿ. ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮಾಡ್ತಿರೋದು ಬಿಡೋದಕ್ಕೆಲ್ಲ ನಾವೆಲ್ಲ ಇಷ್ಟು ಕಷ್ಟಪಡ್ತಿರೋದು. ನೋಡೋ, ನಿನಗೆ ಈ ಸಮಾಜದಲ್ಲಿ ಹೆಂಗ್ ಬದುಕಬೇಕಂತ ಗೊತ್ತಿಲ್ಲ. ಮೊದಲು ಈ ಜನಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟಾಕು. ನಾವು ದುಡ್ಡು ಮಾಡಬೇಕು, ನಾವು ಚೆನ್ನಾಗಿರ್ಬೇಕು, ನಮ್ಮ ಮಕ್ಕಳನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು. ಅದೇ ಬಿಟ್ಟು ಕತೆ ಹೇಳ್ತೀಯ. ಸೈನ್ ಹಾಕೋ. ನಾನು ಸೈನ್ ಮಾಡಲ್ಲ ಅಂದ್ರೆ ಮಾಡಲ್ಲ ಅಷ್ಟೇ. ನಿನ್ಗೇನ್ ತಲೆ ಕೆಟ್ಟೈತ್? ಹಲೋ ಮಾವ, ನನಗೂ ಕಲ್ಪನಂಗೂ ಬೇಗ ಮದುವೆ ಮಾಡಿಸಿ. ಏನಾಯ್ತು? ಅವಳು ನನಗೆ ಇಷ್ಟ ಇಲ್ದಿರೋರ್ ಜೊತೆಲೆಲ್ಲ ಇಲ್ಲಿ ಬೀದಿ ಬೀದಿ ಸುತ್ತಾಡ್ತಾವಳೆ. ಈಗ ನಾನು ಬ್ಯುಸಿ ಆಗಿದ್ದೀನಿ, ಸಾಯಂಕಾಲ ಗೆಸ್ಟ್ ಹೌಸ್ ಬಾ, ಮಾತಾಡೋಣ. ಹಲೋ ಹಲೋ ಮಾವ, ಈಗೇನಪ್ಪ ಸೈನ್ ಆಗ್ತೀವಿ ಇಲ್ವೋ? ನೀವೆಷ್ಟು ಸಾರಿ ಹೇಳಿದ್ರು ನಾನು ಸೈನ್ ಮಾಡೋದಿಲ್ಲ. ನನಗಿಷ್ಟ ಇಲ್ಲ. ನೋಡು, ಒಂದ್ ಕೆಲಸ ಮಾಡು. ನಿನ್ ಗಾಂಧಿ ತತ್ವ, ನೀನ್ ಒಳ್ಳೆತನ ನೀನೇ ಇಟ್ಕೋ. ನಾವಿಬ್ರು ಬಿಸ್ನೆಸ್ ಶುರು ಮಾಡ್ತೀವಿ. ಬರಲೇ? ಸರಿ ಆಯ್ತು. ಹೋಗು. ನೀನ್ ತಪ್ಪು ಮಾಡಬೇಕು ಅಂದ್ರೂ ನಾನು ನಿನಗೆ ತಪ್ಪು ಮಾಡಕ್ ಬಿಡೋದಿಲ್ಲ. ಅಮ್ಮವ್ರೆ ಹಾ ಅಮ್ಮವ್ರೆ, ಏನ್ ಸಿದ್ದಣ್ಣ? ಯಜಮಾನ್ರು ಬರ್ತೀನಿ ಅಂತ ಫೋನ್ ಮಾಡಿದ್ರು. ನೀವೆಲ್ಲ ಹೊರಡಿ. ಆಯ್ತು, ಎಲ್ಲಾರು ಹೊರಡಿ. ಎಲ್ರೂ ರೆಡಿಯಾಗಿ. ಸರಿ ಆಯ್ತು. ಯುವರಾಜ್ ಬಾ ಹೋಗೋಣ. ಎಲ್ಲಿಗೆ? ಮನೆಗೆ. ನಮ್ಮ ಮನೆ ಇದೆ. ಏನ್ ಹೇಳ್ತಿದೀಯಾ? ನಿಜ ಹೇಳ್ತಾ ಇದೀನಿ, ನಮ್ಮ ಮನೆ ಇದೆ. ನೀವ್ ಬೇಕಾದ್ರೆ ಹೋಗಿ. ವಾಚ್ಮ್ಯಾನ್ ಸ್ಟೋರಿ ಹೇಳ್ದಾಗ್ಲಿಂದ ಒಳ್ಳೆ ದೆವ್ವ ಬಂದಂಗೆ ಆಡ್ತಾ ಇದೆಯಲ್ಲೋ. ಯಾವ ದೆವ್ವನೂ ಬಂದಿಲ್ಲ. ಭಯ ಬಿದ್ರೇನ್ರೋ? ನಾನು ತಮಾಷೆ ಮಾಡ್ದೆ. ಇಲ್ಲಿಂದ ಹೋಗಕ್ ಮುಂಚೆ ಲೀಲಾ ಆತ್ಮಕ್ ಶಾಂತಿ ಸಿಗ್ಲಿ ಅಂತ ಆ ರೀತಿ ಮಾಡ್ದೆ.
ಹಲೋ ಬಿಡ್ಡ. ಏನ್ ವೆಂಕಟೇಶ್, ಇಷ್ಟು ದಿನ ಆದ್ಮೇಲೆ ಜ್ಞಾಪಿಸ್ಕೊಂಡ್ಬಿಟ್ಟಿದ್ಯಾ? ಏನಿಲ್ಲ ಬಿಡ್ಡ, ಅರ್ಜೆಂಟು ನಿನ್ನಿಂದ ಒಂದು ಕೆಲಸ ಆಗ್ಬೇಕಾಗಿತ್ತು. ಅದಕ್ಕೆ. ಏನಪ್ಪ ಅಂತ ಕೆಲಸ? ಮುಳ್ಳಿಂದನೇ ತೆಗಿಬೇಕು. ಕೆಟ್ಟವ್ರನ್ನ ನಿಮ್ಮಂತ ಕೆಟ್ಟವರೇ ಮುಗಿಸ್ಬೇಕು. ಆವಾಗಲೇ ನಮ್ಮಂತ ಒಳ್ಳೆಯವರು ಬದುಕಕ್ಕಾಗೋದು. ನಿನ್ನಂತ ಒಳ್ಳೆಯವ್ ನಿದ್ದೆಗೆಡ್ಸೋನ್ ಯಾವನು ಹೇಳ್ತೀನಿ. ಅವ್ರ ಸಾವಿಗೆ ಅವರೇ ಗುಂಡಿ ತೋಡ್ಕೊಂಡಿದ್ದಾರೆ. ಬಾ ನನ್ನ ಜೊತೆ ತೋರಿಸ್ತೀನಿ. ಹೋಗೋಣ ಕೂತು. ಹಲೋ, ಇವತ್ತು ನಾನೊಂದು ಒಳ್ಳೆ ಇಂಪಾರ್ಟೆಂಟ್ ಡೀಲ್ ಮಾಡ್ತಾ ಇದ್ದೀನಿ ಗುರು. ಒಂದೊಳ್ಳೆ ಐಟಮ್ ಡ್ಯಾನ್ಸರ್ನ ಕಳಿಸ್ಕೊಡು. ಹಾ, ಓಕೆ. ಅಂಕಲ್, ನಾನು ಯುವರಾಜ್ ಅಲ್ಲ, ನಾನು ಲೀಲಾ. ಜೋಗಿ ಪಿಕ್ಚರ್ ನಿಂಗಿ ನಾ ತುಂಬಾ ಫೇಮಸ್ಸು. ನೀಲಿಯೋ ತಂಗಿ ನಾ ಎಲ್ಲ ಬಿಂದಸು. ಮತ್ತೆ ನಾನು ನಿಮ್ಗೆ ಕಣ್ಣಲ್ಲೇ ವಾರೆಂಟು. ನಾ ಮುರ್ದೆ ಇದ್ರು ಕೂಡ ಶಾಕ್ ಹೊಡಿಯೋ ಕರೆಂಟು. ಬಿನ್ಲಾಡನ್ನು ಬಿಲ್ ಕ್ಲಿಂಟನ್ನು ಕೈ ಕೊಟ್ರು ನಂಗೆ. ನಮ್ಮಪ್ಪ ಲಾಲು ಸ್ವಲ್ಪ ಐಲು ಬೀದಿ ಬಿಟ್ಟಂಗೆ. ಚಿಲ್ಕೂರ್ಪೇಟೆ ಚಿಲ್ಕನ್ನನು ವೆಲ್ಕಮ್ ನಿಂಗೆ. ನೀವೇ ನನ್ನ ಬಂಧು ಬಳಗ ಬಿಟ್ರೆ ಸಿಕ್ಕೋದಿಲ್ಲ. KR ಮಾರ್ಕೆಟ್ MG ರೋಡ್ ಬೇಕಮ್ಮ. ವಿಧಾನಸೌಧದಲ್ಲಿ ಫ್ಲಾಟ್ ಆದ್ರೂ ಕೊಡ್ತೀವಿ. ಕಬ್ಬನ್ ಪಾರ್ಕ್ ಆದ್ರೂ ಲಾಲ್ ಬಾಗೆ ಬೇಕಾದ್ರೂ ಡಿನೋಟಿಫಿಕೇಶನ್ ಮಾಡಾದ್ರೂ ಕೊಡ್ತೀವಿ. ಹಿಂಗೆ ಮಾತು ಕೊಟ್ಟಿದ್ರು ಎಲ್ಲ ಆದ್ಮೇಲೆ ಮರ್ತ್ ಬಿಟ್ರು. Everybody move your body, shake, shake, shake. Everybody move your body, shake, 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 shake. ನಾನೇ ಶಕಿಲ್ಲ ಮಿಡ್ ನೈಟ್ ಮಸಾಲ. ನಮ್ಮ ಮಾವಂದೇ ವಿ ಚಾನಲ್ಲು. ವಾಟ್ಸಪ್ ಫೇಸ್ಬುಕ್ ಟ್ವಿಟರ್ ಯೂಟ್ಯೂಬ್ ಎಲ್ಲೂ ನಂದನೆ ಗುಲ್ಲು ಗುಲ್ಲು. ಲೋಕಾಯುಕ್ತ ಕೂಡ ನನ್ ರೈಡು ಮಾಡಿದ್ರು. ನನ್ನ ಪಕ್ಕ ನಿಂತ್ಕೊಂಡು ಒಂದ್ ಸೆಲ್ಫಿ ತಕೊಂಡ್ರು. ಕಣ್ಣು ಮುಚ್ಕೊಂಡ್ರು ಕನ್ಸಲ್ ಬರ್ತೀನಿ ನಾನು. ಹೌದಾ, ಹಂಗಾದ್ರೆ ಹಗ್ಲಲ್ಲೇ ಮರ್ತೀವಿ ನಾವು. ಕಣ್ಣ ರೆಪ್ಪೆಗೆ ಹಾಕ್ತೀವಿ ಹೊಗೆನ. ಗಂಟು ಬಿಟ್ರು ನಿಗ್ ನೋಡಿ ಹೈಕಳು. ನಮ್ಮ ಬಿಟ್ಟೋದ್ರೆ ಗುಂಡೆ ಇಲ್ಲ ಬಾಟಲು.
ತೂತು ಒಲೆಯನ್ನ ಕೆಡ್ಸ್ದಂಗೆ ಅತಿಯ ಕಣ್ಣು ಕಣ್ಣಲ್ಲೇ ನಮ್ಮನ್ನೆಲ್ಲ ತುದಿಯಲ್ಲ ಮೆಟ್ರೋ ಟ್ರ್ಯಾಕ್ ಮೇಲೆ ಬಿಟ್ಟಿಯಲ್ಲೇ ಬಂಡಿಯ ಜೋಗಿ ಪಿಕ್ಚರ್ ನಿಂಗೆ ನಾ ತುಂಬಾ ಫೇಮಸ್ ಸನ್ನಿ ಲಿಯೋನ್ ತಂಗಿ ನಾ ಎಲ್ಲ ಬೆಂದಾಸು ತಗೊಳಪ್ಪ ಯಾರೋ ನೀವು ಬಿಡು ಐ ಐ ಐ ಯಾರೋ ನೀನು? ನಾನು ಲೀಲಾ. ನೀನು ಲೀಲಾನಾರು ಆಗಿರು ಜ್ವಾಲನಾರು ಆಗಿರು, ನಾನು ಒಂದ್ಸಲ ಕಂಡುಬಿಟ್ಟ ಮೇಲೆ ಬೇಟೆ. ನಾನು ಒಂದ್ಸಲ ಮಾತು ಕೊಟ್ಮೇಲೆ ತಪ್ಪವನಲ್ಲ ಕಣ. ಅದು ನನ್ನ ಬೇಟೆ, ಅರ್ಥ ಆಗ್ತಿಲ್ವಾ? ಸೋತಾಗ್ಬಿಟ್ಟವ್ರೆ ಕಣ್ರೋ. ಊಟ ಮಾಡೋ ಕೈ ಕಡಲೆ ಎಷ್ಟು ಭಯ ಬಿಟ್ಟು ಗೊತ್ತು. ಅವತ್ತಮ್ಮ ನೋಡಿ ನಿನ್ನ ಕಿರಿಯ ಮಕ್ಕಳು ಇವತ್ತಾದ ಕಿರಿ. ಯಾಕಂಕಲ್ ಏನಾಯ್ತು? Eating sugar, no papa. Telling lies. ಭಯ ಬಿದ್ರ ಅಂಕಲ್. ಹೌದು, ನಾನೇ ಕೊಂಡ್ಬೇಕಾದ್ರೆ ನನಗೆ ಭಯ ಆಗ್ಲಿಲ್ವಾ? ನೀನೇ ನಮ್ಮ
ಇದೇ ತರ ದುಡ್ಡು ನೀವು ಅವತ್ತು ಅಪ್ಪನ ಹೊಡೆದಿದ್ದು ನಾನು ಆಟೆ ಅವತ್ತು ನನ್ನ ತಾಯಿ ಇಲ್ಲ. ಅಯ್ಯೋ ಏನ್ ಮಾಡ್ಲಿ? ಬಿಟ್ಬಿಡು ಬಿಟ್ಬಿಡು. ಅವ್ರಿಗೆ ಎಷ್ಟು ನೋವಾಗಿರ್ಬೋದು ಅಂಕಲ್. ಹೌದಾ ಆಗಿದೆ. ಇಲ್ಲ ಅಂತ ಇಲ್ಲ. ಅಯ್ಯೋ ಬಿಟ್ಬಿಡು. ಬಿಡ್ಬೇಕಾ? ಬೇಡ ಬಿಡ, ಬಿಟ್ಬಿಡು ಬಿಡ. ಅದು ಅವಂದು ಬೇಟೆ. ನಾನೇ ನೀನು ಕರ್ಸಿರ್ಬೋದು, ಈಗ ಬೇಡ ಅಂತಿದ್ದೀನಿ. ಸಮಾಧಾನ ಮಾಡ್ಕೊ. ಬಾ. ಇವತ್ತು ನಾನು ನಿಮಗೆ ಬೊಂಬೆ ಕೊಡ್ತೀನಿ, ತಗೊಳ್ಳಿ ಅಂಕಲ್, ತಗೊಳ್ಳಿ ಅಂಕಲ್, ತಗೊಳ್ಳಿ. ನಾ ಕೊಡಲ್ಲಪ್ಪ, ನಂದು ಬೊಂಬೆ ಬೇಕಾ? ಬೊಂಬೆ ಬೊಂಬೆ ಬೇಕಾ? ಬೊಂಬೆ ಬೇಕಾ? ಕ್ಷಮಿಸ್ಬಿಟ್ಟು